ನಮಸ್ಕಾರ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ನೆರೆದಿರೋದು 2024ನೇ ಲೋಕಸಭಾ ಚುನಾವಣೆಗೆ ಒಂದು ಆನೆ ಬಲ ಬಂದಿದೆ ಅಂತ ನಾನು ಅನ್ನಿಸ್ತದೆ. ಯಾಕೆಂದರೆ ಇವತ್ತು ಇಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಈ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು ತಾವು ಆಶೀರ್ವಾದ ಮಾಡಬೇಕು, ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಬೇಕು ಎನ್ನುವ ಮನವಿಯನ್ನು ಮಾಡ್ತಾ, ಈಗಾಗಲೇ ಇದು 2024ನೇ ಎಲೆಕ್ಷನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹ್ಯಾಟ್ರಿಕ್ ಚುನಾವಣೆ ಆಗಿದೆ. ಈ ಹ್ಯಾಟ್ರಿಕ್ ಗೆಲುವಿಗೆ ತಾವೆಲ್ಲ ಸಾಕ್ಷಿ ಆಗಬೇಕು ಅಂದ್ಬಿಟ್ಟು ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಇವತ್ತು ಈಗಾಗಲೇ ನಂದೀಶ್ ರೆಡ್ಡಿಯವರು ಮತ್ತು ರಾಮಮೂರ್ತಿಯವರು ಎಲ್ಲ ಹೇಳಿದ್ದಾರೆ ಏನು ಮಾಡಬೇಕು. ಯಾಕೆಂದರೆ ಇವತ್ತು ನಾವು ಎರಡು ಭಾರತವನ್ನು ನೋಡ್ತೇವೆ. ಎರಡು ಭಾರತ ಅಂದರೆ ನಾವು ವೈಮಾನಿಕವಾಗಿ ಆಕಾಶದಿಂದ ಭಾರತವನ್ನು ನೋಡಿದ್ರೆ ಅದರ ಚಿತ್ರಣನೇ ಬೇರೆ ಇರುತ್ತೆ. ಆದರೆ ನಿಜವಾದ ಭಾರತವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕು. ರೈಲಿನಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ಆ ರೈಲ್ವೆ ಹಳಿಯ ಎರಡೂ ಬದಿಯಲ್ಲಿ ಬಡತನವನ್ನು ನೋಡ್ತೇವೆ, ಹಾಗೂ ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೇವೆ, ರೈತರ ಬವಣೆಯನ್ನು ನೋಡ್ತೇವೆ, ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ನೋಡ್ತೇವೆ. ಹೀಗಾಗಿ ಯಾಕೆಂದರೆ ಇವತ್ತು ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಈ ರೈಲಿನಲ್ಲಿ ಕಂಡ ಭಾರತದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇರೋದು ನಿಜವಾಗ್ಲೂ ಮೆಚ್ಚುವಂಥದ್ದು. ಯಾಕೆಂದರೆ ಈಗಾಗಲೇ ನೋಡ್ಬೋದು, ಇವತ್ತು ಸ್ವಚ್ಛ ಭಾರತ ಸ್ಕೀಮಲ್ಲಾಗ್ಬೋದು, ಅದರಲ್ಲಿ ಸುಮಾರು ಉಜ್ವಲ್ ಸ್ಕೀಮಲ್ಲಿ ಸುಮಾರು ನಮ್ಮ ದೇಶದಲ್ಲಿ ಸುಮಾರು 31 ಕೋಟಿ ಕುಟುಂಬಗಳಿಗೆ ಇವತ್ತು ಗ್ಯಾಸ್ ಕನೆಕ್ಷನ್ ಕೂಡ ಆಗಿದೆ. ಹಾಗಾಗಿ ಮತ್ತು ಕಿಸಾನ್ ಯೋಜನೆಯಲ್ಲಿ ನಮ್ಮ ದೇಶದಲ್ಲಿ ರೈತರಿಗೆ ಸುಮಾರು 40 ಕೋಟಿ ರೈತರಿಗೆ ಇದೆಲ್ಲ ಆಗಿದೆ. ನಮ್ಮ ಬೆಂಗಳೂರನ್ನೇ ನೋಡಿದರೆ ಇವತ್ತು ಬೆಂಗಳೂರು ನಗರಕ್ಕೆ ಕೊಟ್ಟಂಥ ಅದ್ಭುತವಾದಂಥ ಕೊಡುಗೆ ಮೆಟ್ರೋ ಆಗ್ಬೋದು ಮತ್ತು ಏರ್ಪೋರ್ಟ್ ಟರ್ಮಿನಲ್ 2ಗೆ ಸುಮಾರು 6,000 ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ 2 ಮಾಡಿ ಅದು ಇಡೀ ವಿಶ್ವದಲ್ಲೇ ಒಂದು ಹೆಸರು ಮಾಡಿದೆ ಟರ್ಮಿನಲ್ 2. ಸೊ ಮತ್ತು ಎಕ್ಸ್ಪ್ರೆಸ್ ಹೈವೇಗಳು ಅಂದರೆ ಇವತ್ತು ಮೋದಿಯವರ ಸರ್ಕಾರ ತುಂಬ ಅತ್ಯುತ್ತಮವಾದಂಥ ನಿರ್ಧಾರವನ್ನು ತಗೊಳ್ತಾ ಇದೆ. ಫಾರಿನ್ ಇನ್ವೆಸ್ಟ್ಮೆಂಟು ಡಿಫೆನ್ಸ್ ಸೆಕ್ಟರ್ಗೆ ಕೊಟ್ಟಿದೆ. ಇವತ್ತು 49% ಡಿಫೆನ್ಸು. ನಮ್ಮ ಈ ರಕ್ಷಣಾ ಇಲಾಖೆಗೆ ಬೇಕಾದಂಥ ಬಹಳ ಉಪಕರಣಗಳಾಗ್ಬೋದು, ಯುದ್ಧೋಪಕರಣಗಳಾಗ್ಬೋದು, ಭಾರತದಲ್ಲೇ ತಯಾರಿಸುವಂಥ ಕ್ರಮಕ್ಕೆ ಚಾಲನೆ ಆಗಿದೆ. ಅದಕ್ಕೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ರೈಲ್ವೇಸ್ ಆಗಿದೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ಪೆನ್ಷನ್ಸ್ ಆಗಿದೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ಎಕ್ಸ್ಪ್ರೆಸ್ ಹೈವೇಸ್ ಆಗಿದೆ. ಈ ರೀತಿ ನಾವು ಅನುದಾನ ಅಂತ ಹೇಳ್ತೀವಿ. ಯಾಕೆಂದರೆ ಗೌರ್ಮೆಂಟ್ ಆ್ಯಂಡ್ ಗವರ್ನೆನ್ಸು ಬಹಳ ವ್ಯತ್ಯಾಸ ಇದೆ. ಎಲ್ಲ ಸಂದರ್ಭದಲ್ಲೂ ಯಾವುದಾದ್ರೂ ಗೌರ್ಮೆಂಟ್ ಇದ್ದೇ ಇರುತ್ತೆ, ಆದರೆ ಗವರ್ನೆನ್ಸ್ ಅನ್ನೋದು ಬಹಳ ಮುಖ್ಯವಾದದ್ದು. ಗವರ್ನೆನ್ಸ್ ಇರಬೇಕಾಗತ್ತೆ. ಸೊ ಹೀಗಾಗಿ ಅನುದಾನ ಅಂತ ನಾವು ಹೇಳ್ತೀವಿ. ಅನುದಾನ ಒಂದು ಭಾಗ, ಅನುದಾನಕ್ಕಿಂತ ಬಹಳ ಮುಖ್ಯವಾದದ್ದು ಅನುಷ್ಠಾನ ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಇವತ್ತು ಈ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಅನುದಾನದ ಜೊತೆ ಅನುಷ್ಠಾನ ಆಗ್ತಾ ಇದೆ, ಅನುಷ್ಠಾನದ ಜೊತೆ ನಿರ್ವಹಣೆ ಕೂಡ ಅದ್ಭುತವಾಗಿ ಆಗ್ತಾ ಇದೆ. ಹೀಗಾಗಿ ಇವತ್ತು ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ, ಏಕೆಂದರೆ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಲೋಕಸಭಾ ಚುನಾವಣೆಯಲ್ಲಿ 400ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರನ್ನು ಬಿಜೆಪಿ ಮತ್ತು NDA ಕೂಟದಿಂದ ನನಗೆ ಕಳಿಸಿಕೊಡಬೇಕು ಅನ್ನುವ ಸಂದೇಶವನ್ನು ಏನು ಕೊಟ್ಟಿದ್ದಾರೆ, ಇಲ್ಲಿ ಕುಳಿತಂಥ ಎಲ್ಲ 5 ಜನರು ಕೂಡ ಈ 400ರ ಪಟ್ಟಿಯಲ್ಲಿ ಇರ್ತೀವಿ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕಾದ್ರೆ ಒಂದು 3-4 ವಿಚಾರಗಳು ಬಹಳ ಮುಖ್ಯವಾದದ್ದು. ಒಂದು, ರಾಮನ ಹೃದಯ ಇರಬೇಕು ಅಂತೀವಿ, ಕೃಷ್ಣನ ಜಾಣ್ಮೆ ಇರಬೇಕು ಅಂತೀವಿ, ತಾಯಿಯ ಆಶೀರ್ವಾದ ಇರಬೇಕು, ಮತದಾರರ ಬೆಂಬಲ ಇರಬೇಕು. ಇದೆಲ್ಲ ನಿಮಗಿದೆ ಅಂತ ನಾನು ಹೇಳ್ತೇನೆ.
ಇವತ್ತು ನಾನು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇದು ಬಹಳ ಪ್ರತಿಷ್ಠಿತ ಕ್ಷೇತ್ರ ಕೂಡ ಆಗಿದೆ. ನಾನು ಈಗಾಗಲೇ 8 ವಿಧಾನಸಭೆ ಕ್ಷೇತ್ರಗಳನ್ನು ನಾನು ಭೇಟಿ ಮಾಡಿದಾಗ ಜನರ ಒಲವು ಕಾಣ್ತಾ ಇದೆ. ಜನರು ಪ್ರೀತಿಯಿಂದ ಸ್ಪಂದಿಸ್ತಾ ಇದ್ದಾರೆ, ನಗುಮುಖದಿಂದ ಸ್ಪಂದಿಸ್ತಾ ಇದ್ದಾರೆ. ಅದರಿಂದ ನನಗೆ ವಿಶ್ವಾಸ ಇದೆ, ನಾನು ಗೆಲುವನ್ನು ಸಾಧಿಸ್ತೀನಿ ಎನ್ನುವ ವಿಶ್ವಾಸ ನನಗಿದೆ. ಅಂದರೆ ನಂತರ ಇವತ್ತು ಫುಡ್ ಸೆಕ್ಯೂರಿಟಿ ಬಗ್ಗೆ ನಾವು ಮಾತಾಡ್ತೇವೆ. ಈ 5 kg ಅಕ್ಕಿ ಕೊಡ್ತಾ ಇರೋದು ಯಾರು? ಈ 5 kg ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ಅದನ್ನು ನಾವು ತಲುಪಿಸಬೇಕಾಗಿದೆ ಜನರಿಗೆ. ಯಾಕೆಂದರೆ ಇವತ್ತು ಫುಡ್ ಸೆಕ್ಯೂರಿಟಿ ಸುಮಾರು 60 ಕೋಟಿ ಜನರಿಗೆ ನಮ್ಮ ದೇಶದಲ್ಲಿ ಕೊಡ್ತಾ ಇದ್ದಾರೆ. ನಂತರ ನಾವು ಇವತ್ತು ಹೃದಯಾಘಾತ ಅನ್ನೋದು ಕೇವಲ ಶ್ರೀಮಂತರ ಕಾಯಿಲೆ ಆಗಿಲ್ಲ, ಇದು ಕೇವಲ ನಗರವಾಸಿಗಳ ಕಾಯಿಲೆ ಆಗಿಲ್ಲ, ಬಡ ರೈತರ ಮತ್ತು ಕೂಲಿ ಕಾರ್ಮಿಕರ ಕಾಯಿಲೆ ಕೂಡ ಆಗಿದೆ. ಹೇಳದೇ ಆದರೆ ಇವತ್ತು ಈ ಹೃದಯಾಘಾತ ಒಂದು ಜಾತ್ಯತೀತ ಕಾಯಿಲೆ ಆಗಿದೆ ಅಂತ ಹೇಳ್ಬೋದು. ಎಲ್ಲರಿಗೂ ಬರ್ತಾ ಇದೆ ಅದು. ಮೊದಲು ಈ ರಕ್ತನಾಳ ಬ್ಲಾಕೇಜ್ ಆದಾಗ ಸ್ಟೆಂಟ್ ಅಂತ ಕೂರಿಸ್ತೀವಿ. ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡಿ ಆ ರಕ್ತನಾಳವನ್ನು ನಾವು ಸರಿ ಮಾಡ್ತೀವಿ. ಈ ಸ್ಟೆಂಟ್ ಬೆಲೆ ಏನಿತ್ತು ಅಂದರೆ ಮೊದಲು 70,000 1 ಲಕ್ಷ ಇತ್ತು. ನರೇಂದ್ರ ಮೋದಿ ಅವರ ಸರ್ಕಾರ, ಅನಂತಕುಮಾರ್ ಅವರು ಇದ್ರು ಆವಾಗ, 2015 ಅನ್ಸುತ್ತೆ. ಆವಾಗ ಈ ಸ್ಟೆಂಟ್ ಬೆಲೆಯನ್ನು 70,000ದಿಂದ 25,000ಕ್ಕೆ ಇಳಿಸಲಾಗಿದೆ. ಸೊ ಹೀಗಾಗಿ ಹಲವಾರು ಇವತ್ತು ತಮ್ಮೆಲ್ಲರ ಕೈಯಲ್ಲಿ ಇತಿಹಾಸ ಬರೆಯತಕ್ಕಂಥ ಒಂದು ಶಕ್ತಿ ಇದೆ ಮತ್ತು ಭವಿಷ್ಯವನ್ನು ರೂಪಿಸುವಂಥ ಒಂದು ಶಕ್ತಿ ಇದೆ. ಸದೃಢ ಭಾರತ ಮತ್ತು ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲ ಸಾಕ್ಷಿ ಆಗಬೇಕು. ಕೊನೆಯದಾಗಿ ಹೇಳೋದಾದರೆ ನಾವು ವೃತ್ತಿಯಲ್ಲಿ ನಂದೊಂದು ಘೋಷವಾಕ್ಯನೇ ನಾನು ಪಾಲನೆ ಮಾಡ್ಕೊಬಂದೀನಿ, ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅಂತ. ಆದರೆ ಈಗ ತಮ್ಮ ಮುಂದೆ ನಾನು ಕೇಳ್ತಾ ಇರೋದು ಏನಪ್ಪ ಅಂದರೆ ಮತ ಮೊದಲು ಸೇವೆ ನಿರಂತರ ಅಂತ. ಸೊ ನಾವು ಯಾವಾಗಲೂ ಟೀಕೆ ಮಾಡೋದು ಬೇಡ, ನಮ್ಮ ಸಾಧನೆಗಳನ್ನು ಹೇಳ್ಕೊಳ್ಳೋಣ. ಯಾಕೆಂದರೆ ಟೀಕೆಗಳು ಸಾಯುತ್ತವೆ, ಆದರೆ ಸಾಧನೆಗಳು ಜೀವಂತವಾಗಿ ಯಾವಾಗಲೂ ಇರ್ತವೆ. ಈಗ ಎಲ್ಲರಿಗೂ ನಮಸ್ಕಾರ. ತಮ್ಮ ನೇರ ನುಡಿಗಳನ್ನು ನುಡಿದಂಥ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕೇಂದ್ರದ ಅಭ್ಯರ್ಥಿಗಳು ಹ್ಯಾಟ್ರಿಕ್ ಹೀರೋ ಆದಂಥ ಶ್ರೀ PC ಮೋಹನ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಬೆಂಗಳೂರು ಕೇಂದ್ರ ಜಿಲ್ಲೆಯ ಅಧ್ಯಕ್ಷರು ಆತ್ಮೀಯರಾದಂತಹ ಸಪ್ತಗಿರಿ ಗೌಡ್ರೆ, ಉತ್ತರ ಜಿಲ್ಲೆಯ ಅಧ್ಯಕ್ಷರು ಆತ್ಮೀಯರಾದಂತಹ ಹರೀಶ್ ರವರೇ, ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರು ಶಾಸಕರು ಆದಂತಹ ರಾಮಮೂರ್ತಿ ರವರೇ, ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಗಳಾದಂತಹ ಡಾಕ್ಟರ್ ಮಂಜುನಾಥ್ ರವರೇ, ಚಿಕ್ಕಬಳ್ಳಾಪುರದ ಅಭ್ಯರ್ಥಿಗಳಾದಂತಹ ಡಾಕ್ಟರ್ ಸುಧಾಕರ್ ರವರೇ, ದಕ್ಷಿಣದ ಅಭ್ಯರ್ಥಿಗಳಾದಂತಹ ತೇಜಸ್ವಿ ಸೂರ್ಯ ಅವರೇ, ಉತ್ತರದ ಅಭ್ಯರ್ಥಿಗಳು ಹಾಗೂ ಕೇಂದ್ರ ಸಚಿವರು ಆದಂತಹ ಶ್ರೀಮತಿ ಕುಮಾರಿ ಶೋಭಾ ಕರಂದ್ಲಾಜೆ ಅವರೇ, ಹಾಗೂ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳೇ, ಶಾಸಕರಾದ ಸುರೇಶ್ ಕುಮಾರ್ ಅವರೇ, ಶಾಸಕರಾದ ರಘುರವರೇ, ಹಾಗೂ ಎಲ್ಲ ಜಿಲ್ಲಾಧಿಕಾರಿಗಳೇ, ಪದಾಧಿಕಾರಿಗಳೇ ಹಾಗೂ ಎಲ್ಲ ಶಾಸಕರುಗಳೇ, ಬಂದಿರತಕ್ಕಂಥ 3 ಜಿಲ್ಲೆಯ ಎಲ್ಲ ಜಿಲ್ಲೆಗಳ ನನ್ನ ಆತ್ಮೀಯ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಂಗಿಯರೇ, ಮೊದಲನೇದಾಗಿ ನಾನು ನಮ್ಮ ಪಕ್ಷದ ನಾಯಕರಿಗೆ ತಮ್ಮೆಲ್ಲರಿಗೂ ಕೂಡ ನನ್ನನ್ನು 4ನೇ ಬಾರಿಗೆ ಏನು ಈ ಚುನಾವಣೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟ ನಮ್ಮ ಕೇಂದ್ರ ನಾಯಕರಿಗೆ, ರಾಜ್ಯ ನಾಯಕರಿಗೆ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ 2014ರಲ್ಲಿ ನಾವು ಚುನಾವಣೆ ಹೋದಾಗ ಅದರ ಹಿಂದೆ 10 ವರ್ಷ ಇದ್ದಂತಹ ಮನಮೋಹನ್ ಸಿಂಗ್ UPA ಸರ್ಕಾರದ ಭ್ರಷ್ಟಾಚಾರದ ಪುಸ್ತಕವನ್ನು ನಾವು ತಗೊಂಡು ಹೋಗಿದ್ವಿ. 10 ವರ್ಷ ಅದು ಆಕಾಶದಿಂದ
ಪಾತಾಳದವರೆಗೂ ಕೂಡ ಅದು 2G ಸ್ಕ್ಯಾಮ್ ಇರ್ಬೋದು, ಕೋಲ್ ಸ್ಕ್ಯಾಮ್ ಇರ್ಬೋದು, ಕಾಮನ್ವೆಲ್ತ್ ಗೇಮ್ ಇರಬಹುದು, ಆದರ್ಶ ಸ್ಕ್ಯಾಮ್ ಇರ್ಬೋದು, ಎಲ್ಲ ಸ್ಕ್ಯಾಮುಗಳ ಒಂದು ಪುಸ್ತಕವನ್ನು ತಗೊಂಡೋದ್ವಿ. ಇವತ್ತು ನಾವು 2024ರಲ್ಲಿ 2014ರಿಂದ 24ವರೆಗೂ ಕೂಡ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮಾಡಿರುವಂತಹ 75 ವರ್ಷಗಳಲ್ಲಿ ಆಗದಿರುವಂತಹ ಕೆಲಸಗಳನ್ನು ಕೇವಲ 10 ವರ್ಷಗಳಲ್ಲಿ ಮಾಡಿರುವಂತಹ ಸಾಧನೆಯ ಪುಸ್ತಕಗಳನ್ನು ನಾವು ಜನಗಳ ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ ಬಂಧುಗಳೇ. ತಮಗೆಲ್ಲ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ಭಾರತ ದೇಶ ಅಲ್ಲ, ಈಸ್ ಎ ಗ್ಲೋಬಲ್ ಲೀಡರ್, ಇವತ್ತು ಪ್ರಪಂಚದಲ್ಲಿ ಅಗ್ರಗಣ್ಯ ನಾಯಕರು ಅಂತ ನಾವೆಲ್ಲರೂ ಕೂಡ ಬಹಳ ಗರ್ವದಿಂದ ಹೇಳ್ಕೊಳ್ಬಹುದು ಬಂಧುಗಳೇ. ಕಳೆದ 10 ವರ್ಷಗಳಲ್ಲಿ ಯಾವುದೇ ಭ್ರಷ್ಟಾಚಾರ, ಕಪ್ಪು ಚುಕ್ಕೆ ಇಲ್ದಿರ ಒಳ್ಳೆಯ ಆಡಳಿತವನ್ನು ನರೇಂದ್ರ ಮೋದಿ ಅವರು ಕೊಟ್ಕೊಂಡು ಬಂದಿದ್ದಾರೆ ಬಂಧುಗಳೇ. ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 10 ವರ್ಷಗಳಿಂದ ಬೆಂಗಳೂರು ಮಹಾನಗರಕ್ಕೆ 1,30,000ಕ್ಕೂ ಹೆಚ್ಚು ಕೋಟಿಯ ಅನುದಾನವನ್ನು ಕೊಟ್ಟಿದ್ದಾರೆ ಬಂಧುಗಳೇ. ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 40 ವರ್ಷಗಳಿಂದ ಬೆಂಗಳೂರಿಗಳ ಕನಸಿತ್ತು ಏನು ಸಬರ್ಬನ್ ಟ್ರೈನ್ ಬೇಕು ಅಂತ ಹೇಳಿ. ಕಳೆದ ವರ್ಷ ಅದಕ್ಕೆ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯನ್ನು ಮಾಡಿ 18,600 ಕೋಟಿಯ ಒಂದು ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕೇಂದ್ರ ಸರ್ಕಾರ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ಇದರ ಜೊತೆಗೆ ಮೆಟ್ರೋ ಎಲ್ಲ ಒಂದು ಅಭಿವೃದ್ಧಿಗೆ ಒಂದು 26,000 ಕೋಟಿಯ ಹಣವನ್ನು ಕೂಡ ನರೇಂದ್ರ ಮೋದಿಯ ಸರ್ಕಾರವು ಕೊಟ್ಟಿದೆ ಬಂಧುಗಳೇ. ಬೆಂಗಳೂರು ಕೇಂದ್ರ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸ್ಮಾರ್ಟ್ ಸಿಟಿ ಅಡಿ 1,000 ಕೋಟಿ ರೂಪಾಯಿ ಅನುದಾನದಲ್ಲಿ ಕೆಲಸ ಕೂಡ ಆಗಿರೋದನ್ನು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬಹುದು ಬಂಧುಗಳೇ. ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ಏನು ಸುಮಾರು ದಿನಗಳಿಂದ ನೆನೆಗುದಿ ಬಿದ್ದಿತ್ತು, ಇವತ್ತು ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು ಅಲ್ಲಿ 310 ಕೋಟಿ ರೂಪಾಯಿಯಲ್ಲಿ ಆ ರೈಲ್ವೆ ನಿಲ್ದಾಣ ಯಾವುದೇ ವಿಮಾನ ನಿಲ್ದಾಣಕ್ಕೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿರುವಂತಹ ಒಂದು ರೈಲ್ವೆ ನಿಲ್ದಾಣ ಕೂಡ ಬೈಯಪ್ಪನಹಳ್ಳಿಯಲ್ಲಾಗಿದೆ ಬಂಧುಗಳೇ. ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬಂಧುಗಳೇ. ಇವತ್ತು ಕಂಟ್ರೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲಿ 490 ಕೋಟಿ ರೂಪಾಯಿನ ಒಂದು ಅಭಿವೃದ್ಧಿ ಆಗ್ತಾ ಇದೆ. ಅದು ಯಾವುದೇ ಒಂದು ಏರ್ಪೋರ್ಟ್ ಕೂಡ ಕಡಿಮೆ ಇರಲ್ಲ. ಆ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಸುಮಾರು 1,000 ಕಾರು ಪಾರ್ಕಿಂಗ್ ಇರ್ತದೆ, 2,000 ಕಾರು 2,000 ಟೂ ವೀಲರ್ಗೆ ಪಾರ್ಕಿಂಗ್ ಕೂಡ ಆಗ್ತದೆ ಬಂಧುಗಳೇ. ಇದು ಯಾವುದೊಂದು ಬೆಸ್ಟ್ ಇಂಟಿಗ್ರೇಷನ್ ಹೊಂದಿರುವಂತಹ ಒಂದು ಸ್ಟೇಷನ್. ಅದು ಸಬರ್ಬನ್ ಆಗಲಿ, ರೈಲ್ವೇಸ್ ಆಗಲಿ, ಮೆಟ್ರೋ ಎಲ್ಲವೂ ಕೂಡ ಅಲ್ಲಿಗೆ ಫೆಸಿಲಿಟೇಟ್ ಆಗುವಂತಹ ಒಂದು ಒಳ್ಳೆಯ ಒಂದು ಸ್ಟೇಷನ್ ಕೂಡ ಆಗ್ತಾ ಇದೆ ಬಂಧುಗಳೇ. ತಮಗೆಲ್ಲ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಅವರ ಒಂದು ಕಾಲದಲ್ಲಿ ತಮಗೆ ಗೊತ್ತಿರೋ ಹಾಗೆ ಇವತ್ತು ಏನು ದೇಶದಲ್ಲಿ 75 ವರ್ಷಗಳಲ್ಲಿ 75 ಏರ್ಪೋರ್ಟ್ಗಳಾಗಿದ್ರೆ ಇವಾಗ ಕಳೆದ 10 ವರ್ಷಗಳಲ್ಲಿ 75 ಏರ್ಪೋರ್ಟ್ಗಳಾಗಿ ಟೋಟಲ್ 150 ಏರ್ಪೋರ್ಟ್ಗಳು ಈಗ ಆಗ್ತಾ ಇದೆ ಬಂಧುಗಳೇ. ತಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೂ ಬಹಳಷ್ಟು ಜನ ಮಾತಾಡೋರಿದ್ದಾರೆ. ಮಾತಾಡೋದು ನಾವೆಲ್ಲರೂ ಕೂಡ ಸೇರಿ ಇವಾಗ ನಾವು ಮನೆ ಮನೆಗೆ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ತಗೊಂಡು ಹೋಗ್ಬೇಕು. ನಾನು ಕಳೆದ ಒಂದು 15-20 ದಿವಸದಿಂದ ಡೋರ್ ಟು ಡೋರ್ ಪ್ರಚಾರ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತಾ ಹೋಗ್ತಿದ್ದಾಗ ಜನರು ವಾಲಂಟ್ರಿ ಆಗಿ ಬರ್ತಾ ಇದ್ದಾರೆ. ನಾನು ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡ್ತೀನಿ, ಮತ್ತೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು, ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿ ಬಹಳಷ್ಟು ಜನ ವಾಲಂಟ್ರಿ ಆಗಿ ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಮನೆ ಮನೆಗೆ ಕೇಂದ್ರ ಸರ್ಕಾರ ಸಾಧನೆಗಳ ತಗೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ತಮ್ಮ ನುಡಿಗಳನ್ನು ನುಡಿದಂಥ ಬೆಂಗಳೂರು ಕೇಂದ್ರದ ಅಭ್ಯರ್ಥಿಗಳಾದಂಥ PC ಮೋಹನ್ ಅವರಿಗೆ ಧನ್ಯವಾದಗಳು. ಈಗ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರು, ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಆದಂಥ ಶ್ರೀ ತೇಜಸ್ವಿ ಸೂರ್ಯ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಂತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರೇ ಮತ್ತು ಬೆಂಗಳೂರಿನ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ಭಾಗಗಳಿಂದ ಬಂದಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಕಾರ್ಯಕರ್ತ ಬಂಧುಗಳೇ, ಎಲ್ರಿಗೂ ನನ್ನ ನಮಸ್ಕಾರಗಳು. ಇವತ್ತು ಇಡೀ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪರವಾದಂಥ ಅಪಾರವಾದಂಥ ಒಂದು ಬೆಂಬಲದ ಗಾಳಿ ಇದೆ. ಇದು
2014 ಮತ್ತೆ 2019ಕ್ಕೆ ಹೋಲಿಸಿದ್ರೆ ನರೇಂದ್ರ ಮೋದಿಯವರ ಬೆಂಬಲದ ಗಾಳಿ ಮತ್ತಷ್ಟು ಗಟ್ಟಿಯಾಗಿ ಬೆಳೆದಿದೆ. ಇವತ್ತು ಇಡೀ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರ ಸುನಾಮಿ ಇದೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಬಹುಶಃ ವಿಶ್ವದ ಇತಿಹಾಸದಲ್ಲಿ ನಾವು ನೋಡಿದ್ರೆ ಯಾವುದೇ ರಾಜಕೀಯ ನಾಯಕರುಗಳು ಅಧಿಕಾರಕ್ಕೆ ಒಂದ್ಸತಿ ಬಂದಾದ ಮೇಲೆ ಮತ್ತೆ ಮರುಚುನಾವಣೆಗೆ ಹೋಗುವಂತ ಸಂದರ್ಭದಲ್ಲಿ ಅವರ ಜನಪ್ರಿಯತೆ ಸ್ವಲ್ಪ ಮಟ್ಟಕ್ಕೆ ತಗ್ಗಿರುತ್ತೆ. ಸ್ವಲ್ಪ ಮಟ್ಟದ ಆಂಟಿ ಇನ್ಕಂಬೆನ್ಸಿ ಒಂದು ಬಂದಿರುತ್ತೆ. ಆದರೆ ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿಯ ಒಂದು ವಿಶೇಷತೆ ಅಂತಂದ್ರೆ ಪ್ರತಿ ಚುನಾವಣೆ ಆದ ನಂತರವೂ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕುಗ್ಗೋದ್ರ ಜಾಗದಲ್ಲಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಏರ್ತಾ ಹೋಗ್ತಾ ಇದೆ. ವಿಶ್ವದಲ್ಲಿ ಅತಿ ಜನಪ್ರಿಯ ನಾಯಕ ಯಾರು ಅಂತಂದ್ರೆ ಇವತ್ತು ನರೇಂದ್ರ ಮೋದಿ ಅಂತ ಇವತ್ತು ನಮ್ಮ ಎದುರುಗಡೆ ಕಂಗೊಳಿಸ್ತಾ ಇದ್ದಾರೆ. ಕಳೆದ 15-20 ದಿವಸದಿಂದ ನಾವು ಜನರ ಮಧ್ಯದಲ್ಲಿ ಹೋಗಿ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಮೋದಿ ಅವರಿಗೆ ವೋಟ್ ಹಾಕಕ್ಕೆ ಜನ ನೂರಾರು ಕಾರಣಗಳನ್ನು ಅವರೇ ಕೊಡ್ತಾ ಇದ್ದಾರೆ. ದೇಶ ಉಳಿಬೇಕು ಅಂತಂದ್ರೆ, ದೇಶ ಮತ್ತಷ್ಟು ಗಟ್ಟಿಯಾಗಬೇಕು ಅಂದ್ರೆ, ಸುರಕ್ಷಿತವಾಗಿರಬೇಕು ಅಂತಂದ್ರೆ ನಮಗೆ ಮೋದಿ ಬೇಕು ಸಾರ್ ಅಂತ ಜನ ಮಾತನಾಡ್ತಾ ಇದ್ದಾರೆ. ಎಲ್ಲ ವರ್ಗಗಳ ಜನ ಮಾತನಾಡ್ತಾ ಇದ್ದಾರೆ. ವಿಶೇಷವಾಗಿ ಯಾರು ಬಡವರಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಹಿಂದುಳಿದವರಿದ್ದಾರೆ, ಅವರಿಗೆ ಸರ್ಕಾರ ಅನ್ನುವಂಥದ್ದು ಜೀವನದಲ್ಲಿ ಫಸ್ಟ್ ಟೈಮ್ ಅವರಿಗೆ ಬಂದು ಮುಟ್ಟಿ ಅವರ ಜೀವನ ಸ್ತರವನ್ನ ಏರ್ಪಾಡು ಮಾಡೋದ್ರಲ್ಲಿ ಮೇಲೆತ್ತಿಸೋದಲ್ಲಿ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ದಿನನಿತ್ಯ ಕೆಲಸ ಮಾಡಿದೆ. ಇವತ್ತು ದೇಶದ ಜನ ಇವತ್ತು ಬಹಳ ಪ್ರಜ್ಞಾವಂತಿಕೆಯಿಂದ ಮತದಾನ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ನಿಮ್ಮೆಲ್ಲರಿಗೂ ಗೊತ್ತಿದೆ 10 ವರ್ಷದ ಹಿಂದಿನ ಸ್ಥಿತಿ ಈ ದೇಶದಲ್ಲಿ ಹೇಗಿತ್ತು ಅಂತ. ನಾನು 10 ವರ್ಷದ ಹಿಂದೆ 2012-2013ರಲ್ಲಿ ಕಾಲೇಜಿನಿಂದ ಪಾಸ್ ಔಟ್ ಆಗಿದ್ದೆ. ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಮನಮೋಹನ್ ಸಿಂಗ್ ಅವರ ನೇತೃತ್ವ, ಸೋನಿಯಾ ಗಾಂಧಿ ಅವರ ರಿಮೋಟ್ ಕಂಟ್ರೋಲ್, ಇದರಲ್ಲಿ ಸರ್ಕಾರ ನಡೀತಾ ಇತ್ತು. ಪೇಪರ್ನ ನೀವು ಓಪನ್ ಮಾಡಿ ತೆಗೆದ್ರೆ ಪ್ರತಿ ದಿವಸ ನ್ಯೂಸ್ ಪೇಪರ್ನ ಹೆಡ್ಲೈನ್ಗಳಲ್ಲಿ ಒಂದಲ್ಲ ಒಂದು ಭ್ರಷ್ಟಾಚಾರದ, ಬ್ರಹ್ಮಾಂಡ ಭ್ರಷ್ಟಾಚಾರದ ನ್ಯೂಸೇ ಪ್ರತಿ ದಿವಸ ಪೇಪರ್ನಲ್ಲಿ ಬರ್ತಾ ಇದ್ದಿತ್ತು. 2 ಲಕ್ಷ ಕೋಟಿ ರೂಪಾಯಿಯ 2G ಹಗರಣ, 10 ಲಕ್ಷ ಕೋಟಿ ರೂಪಾಯಿಯ ಕಲ್ಲಿದ್ಲು ಹಗರಣ, ಕಾಮನ್ವೆಲ್ತ್ ಗೇಮ್ಸ್ ನ ಆರ್ಗನೈಸ್ ಮಾಡಕ್ಕೆ ಅವಕಾಶ ಸಿಕ್ಕಿತ್ತು, ಅದರಲ್ಲೂ ಕೂಡ ಹಗರಣ, ಆಗಸ್ಟಾ ವೆಸ್ಟ್ಲ್ಯಾಂಡ್ ನ ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿತ್ತು, ಅದರಲ್ಲೂ ಹಗರಣ. ಜನ ಎಷ್ಟು ರೋಸ್ ಹೋಗಿದ್ರು ಅಂದ್ರೆ, ಬಾಬಾ ರಾಮದೇವರ ನೇತೃತ್ವದಲ್ಲಿ, ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ದೇಶದ ಮೂಲೆ ಕಡೆ ಯುವಕರು ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಅಂತ ಪ್ರತಿಭಟನಾಕಾರರಲ್ಲಿ ನನ್ನಂತ ಎಷ್ಟೋ ಜನ ಯುವಕರು ಕೂಡ ಅವತ್ತು ಸೇರಿದ್ರು. ದೇಶದ ನೇತೃತ್ವದ ಬಗ್ಗೆ, ಸರ್ಕಾರದ ಬಗ್ಗೆ ಜನಕ್ಕೆ ನಂಬಿಕೆನೆ ಹೊಟ್ಟೋಗಿತ್ತು. ಸರ್ಕಾರ ಅಂತಂದ್ರೆ, ರಾಜಕಾರಣ ಅಂತಂದ್ರೆ ಅದು ಬರೀ ಭ್ರಷ್ಟಾಚಾರ ಅಂತ ಇಡೀ ದೇಶದಲ್ಲಿ ಒಂದು ಕತ್ತಲೆ ಕಾರ್ಮೋಡ ಇತ್ತು. ಅಂಥ ಒಂದು ದೇಶದ ನೇತೃತ್ವ ಇದ್ದಂತ ಸಂದರ್ಭದಿಂದ ನಾವಿವತ್ತು ನ್ಯೂಸ್ ಪೇಪರ್ನ ತೆಗೆದ್ರೆ ನರೇಂದ್ರ ಮೋದಿ ಅವರ ಕಟ್ಟ ವಿರೋಧಿಗಳು ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಒಂದೇ ಒಂದು ಆರೋಪವನ್ನು ಮಾಡ್ಲಿಕ್ಕೆ ಆಗದಲೇ ಇರುವಂತಹ ಒಂದು ಪಾರದರ್ಶಕ ಆಡಳಿತವನ್ನ ದೇಶದಲ್ಲಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಲ್ಲಿ ಕೊಟ್ಟಿದ್ದಾರೆ. ನಿನ್ನೆಯ ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಇತ್ತು. ಕಳೆದ 10 ವರ್ಷದಲ್ಲಿ ಈ ದೇಶ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮೂಲಕ $3.2 ಟ್ರಿಲಿಯನ್ ಹಣವನ್ನ ದೇಶ ಉಳಿತಾಯ ಮಾಡಿದೆ ಅಂತ. 2 ಲಕ್ಷ ಕೋಟಿ ರೂಪಾಯಿ ಕಳೀತಾ ಇದ್ದಂತ ಸರ್ಕಾರ ಎಲ್ಲಿ $3.2 ಟ್ರಿಲಿಯನ್ ರುಪೀಸ್ನ ಪ್ರತಿ ವರ್ಷ ಉಳಿಸ್ತಾ ಇರುವಂತ ನರೇಂದ್ರ ಮೋದಿ ಸರ್ಕಾರ ಎಲ್ಲಿ? ಈ ಕಾರಣಕ್ಕೋಸ್ಕರ ಬೆಂಗಳೂರಿನ ಜನ, ದೇಶದ ಜನ ಮತ್ತೆ ನರೇಂದ್ರ ಮೋದಿ ಅವರನ್ನ ದೇಶದ ಪ್ರಧಾನಿಯನ್ನಾಗಿ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ನಿಮಗಿದು ನೆನಪಿದೆ, 10 ವರ್ಷದ ಹಿಂದೆ ನಮ್ದು ಯಾವುದೇ ಹಬ್ಬಗಳು ಬರಲಿ, ದೀಪಾವಳಿ ಇರಲಿ, ಯುಗಾದಿ ಇರಲಿ, ಮತ್ತೊಂದಿರಲಿ, ಮುಂಬೈ, ಬೆಂಗಳೂರು, ಕೊಯಮತ್ತೂರು, ಗೌಹಾಟಿ, ಅಹಮದಾಬಾದ್, ಡೆಲ್ಲಿ, ಗೌಹಾಟಿ, ಹೀಗೆ ಎಷ್ಟೋ ದೇಶದ ಭಾಗಗಳಲ್ಲಿ ಟೆರರಿಸ್ಟ್ ಅಟ್ಯಾಕ್ಗಳು ನಡೀತಾ ಇತ್ತು. ಅಮಾಯಕರು ಜೀವ ಕಳ್ಕೊಳ್ತಾ ಇದ್ರು. ಸಾಮಾನ್ಯ ಜನ ಬಸ್ನಲ್ಲಿ, ಟ್ರೈನ್ನಲ್ಲಿ, ಏರ್ಪೋರ್ಟ್ನಲ್ಲಿ, ಮತ್ತೊಂದು ಕಡೆ ಇನ್ನೊಂದು ಕಡೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ನೆನಪಿರುತ್ತೆ, ಅನೌನ್ಸ್ಮೆಂಟ್ಸ್ಗಳಾಗ್ತಿದ್ವು ಏರ್ಪೋರ್ಟ್ನಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ,
ಯಾವ್ದಾದ್ರು ಅನ್ಅಟೆಂಡೆಡ್ ಬಿಲಾಂಗಿಂಗ್ಸ್ ಇತ್ತು ಅಂತಂದ್ರೆ, ಇನ್ನೊಬ್ರದ್ದು ಯಾವ್ದಾದ್ರು ವಸ್ತು ಇತ್ತು ಅಂತಂದ್ರೆ ತಕ್ಷಣ ಪೊಲೀಸ್ನವ್ರ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತ. ಅಂದ್ರೆ ಭ್ರಷ್ಟಾಚಾರ ಆ ಮಟ್ಟಕ್ಕೆ, ಭಯೋತ್ಪಾದನೆ ಆ ಮಟ್ಟಕ್ಕೆ ದೇಶದಲ್ಲಿ ಎಲ್ಲ ಕಡೆ ಇದಾಗಿತ್ತು. ಟೆರರಿಸ್ಟ್ ಕುಡ್ ಸ್ಟ್ರೈಕ್ ವೇರ್ ದೇ ವಾಂಟೆಡ್, ವೆನ್ ದೇ ವಾಂಟೆಡ್, ದೇ ಕುಡ್ ಸ್ಟ್ರೈಕ್ ಅಟ್ ವಿಲ್. ಇದು ದೇಶದ ಆಂತರಿಕ ಸುರಕ್ಷತೆಯ ಒಂದು ಸ್ಥಿತಿಯಾಗಿತ್ತು. ಆದ್ರೆ ಕಳೆದ 10 ವರ್ಷದಲ್ಲಿ ನನಗೆ ಈ ಭಾರತೀಯ ಜನತಾ ಪಾರ್ಟಿಯ ಧ್ವಜ ನನ್ನ ಮೇಲೆ ಹಾಕೊಳ್ಳಿಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ ಅಂತ ಹೇಳ್ಕೊಳ್ಳಿಕ್ಕೆ ಅತ್ಯಂತ ಹೆಮ್ಮೆ ಕೊಟ್ಟಿರೋದು ಯಾವುದು ಅಂತಂದ್ರೆ, ಕಳೆದ 10 ವರ್ಷದ ನರೇಂದ್ರ ಮೋದಿ ನೇತೃತ್ವದ ಆಡಳಿತದಲ್ಲಿ ಜಮ್ಮು ಕಾಶ್ಮೀರದ ಕಾನ್ಫ್ಲಿಕ್ಟ್ ಝೋನ್ನ ಹೊರಗಡೆ ಭಯೋತ್ಪಾದನೆಗೆ ಒಂದೇ ಒಂದು ಸಾಮಾನ್ಯ ನಾಗರಿಕರ ಜೀವದ ಹಾನಿಯಾಗಿಲ್ಲ. ನಾಟ್ ಅ ಸಿಂಗಲ್ ಕ್ಯಾಶುಯಾಲಿಟಿ ಔಟ್ಸೈಡ್ ಆಫ್ ಜಮ್ಮು ಕಾಶ್ಮೀರ್. ಹಿಂದಿದ್ದಂತ ಸರ್ಕಾರಗಳು ಭಯೋತ್ಪಾದಕರು ಹೊರಗಡೆ ಇರೋರನ್ನ ಬಿಡಿ, ದೇಶದ ಒಳಗಡೆ ಇರುವಂತ ಭಯೋತ್ಪಾದಕರ ಮೇಲೆನೆ ದಾಳಿ ಮಾಡ್ಲಿಕ್ಕೆ, ಅಟ್ಯಾಕ್ ಮಾಡ್ಲಿಕ್ಕೆ ಹಿಂಜರಿತಾ ಇದ್ರು. ಎಲ್ಲಲ್ಲಿ ದಾಳಿ ಮಾಡಿದ್ರೆ ಪಕ್ಕದಲ್ಲಿರುವಂತ ಇವರು ವೋಟ್ ಬ್ಯಾಂಕಿಗೆ ಸಮಸ್ಯೆ ಆಗತ್ತೋ ಅಂತ. ಆದ್ರೆ ಕಳೆದ 10 ವರ್ಷದ ನರೇಂದ್ರ ಮೋದಿ ಸರ್ಕಾರ ದೇಶದ ಒಳಗಿನ ಭಯೋತ್ಪಾದಕರನ್ನಷ್ಟೇ ಅಲ್ಲ, ಪಾಕಿಸ್ತಾನದ ಗಡಿ ಒಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಗಳನ್ನ ಮಾಡಿ ಅಲ್ಲೂ ಕೂಡ ಟೆರರಿಸ್ಟ್ ಕ್ಯಾಂಪ್ ಗಳನ್ನ ನ್ಯೂಟ್ರಲೈಸ್ ಮಾಡುವಂತ ತಾಕತ್ತನ್ನ ಫಸ್ಟ್ ಟೈಮ್ ದೇಶದ ಇತಿಹಾಸದಲ್ಲಿ ತೋರಿಸಿದ್ರೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ತೋರಿಸಿರುವಂತದ್ದು. ದೇಶದ ಆರ್ಥಿಕತೆ 10 ವರ್ಷದ ಹಿಂದೆ ಭಾರತ ವಿಶ್ವದ 5 ಅತ್ಯಂತ ವೀಕ್ ಇಕಾನಮಿಗಳಲ್ಲಿ ಒಂದಾಗಿತ್ತು. ಫ್ರೆಜೈಲ್ 5 ಅಂತ ನಮ್ಮನ್ನು ಕರೀತಾ ಇದ್ರು. ವಿಶ್ವದಲ್ಲೇ ಅತಿ ಹಿಂದುಳಿದಂತ ಆರ್ಥಿಕತೆಗಳಲ್ಲಿ, ವೀಕ್ ಆಗಿರುವಂತ ಆರ್ಥಿಕತೆಗಳಲ್ಲಿ ಭಾರತ ಒಂದು ಅಂತ ಪರಿಗಣಿಸ್ತಾ ಇದ್ರು. ನಾವು 12ನೇ ಸ್ಥಾನದಲ್ಲಿದ್ವಿ ಇನ್ ಟರ್ಮ್ಸ್ ಆಫ್ ಅವರ್ ಸೈಜ್ ಆಫ್ ಇಕಾನಮಿ. ಆದ್ರೆ ಇವತ್ತು 10 ವರ್ಷದಲ್ಲಿ ಫ್ರಮ್ ಫ್ರೆಜೈಲ್ 5 ವಿ ಆರ್ ನೌ ಅಮಾಂಗ್ಸ್ ದ ಟಾಪ್ 5. ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದೇವೆ. ನರೇಂದ್ರ ಮೋದಿ ಅವರ 3ನೇ ಅವಧಿಯಲ್ಲಿ ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮತ್ತೆ. ಇಡೀ ವಿಶ್ವಕ್ಕೆ ಹೊಸ ಶಕ್ತಿಯನ್ನು ಕೊಡುವಂತಹ ತಾಕತ್ ಭಾರತಕ್ಕೆ ಬರುತ್ತೆ. ಈ ವಿಶ್ವದ ಆರ್ಥಿಕ ರೇಸ್ನಲ್ಲಿ 12ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ದೇಶದ ಬಡ ಜನರ ಕಲ್ಯಾಣದ ಕೆಲಸ ನಮ್ಮಲ್ಲಿ ಬಹಳ ದೊಡ್ಡ ಮಟ್ಟಕ್ಕಾಯಿತು. ಹೇಗೆ? ನಿಮಗೆ ಆಶ್ಚರ್ಯ ಆಗತ್ತೆ, ಸ್ವಾತಂತ್ರ್ಯ ಬರೋದಕ್ಕೆ ಬಂದಾದ ನಂತರ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಸ್ನೇಹಿತರೆ, ದೇಶದ ಬಡ ಜನರ ಹತ್ರ ಒಂದೇ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ. ನರೇಂದ್ರ ಮೋದಿ ಅವರು ಜನಧನ್ ಅಕೌಂಟ್ ನ ಶುರು ಮಾಡಿದ ಮೇಲೆ ಕಳೆದ 10 ವರ್ಷದಲ್ಲಿ 52 ಕೋಟಿ ಜನ ಬಡವರು ಫಸ್ಟ್ ಟೈಮ್ ಬ್ಯಾಂಕ್ ಅಕೌಂಟ್ ನ ಈ ದೇಶದಲ್ಲಿ ಓಪನ್ ಮಾಡಿದ್ದಾರೆ. ಕೇವಲ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಫ್ರೀ ಟ್ರೀಟ್ಮೆಂಟ್ಗಳಾಗಿವೆ. 431 ಕೋಟಿ ರೂಪಾಯಿಯಷ್ಟು ಫ್ರೀ ಟ್ರೀಟ್ಮೆಂಟ್ ನಮ್ಮ ಕ್ಷೇತ್ರದ ಬಡ ಜನಕ್ಕೆ ಸಿಕ್ಕಿದೆ. ಇದು ನರೇಂದ್ರ ಮೋದಿ ಸರ್ಕಾರ ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಮಾಡಿರುವಂಥದ್ದು. ಇನ್ನು ನಮ್ಮ ಬೆಂಗಳೂರಿಗೆ ಆಗ್ಲೇ PC ಮೋಹನ್ ಅವರು ಮಾತನಾಡ್ತಾ ಹೇಳುದು, 1,30,000 ಕೋಟಿ ರೂಪಾಯಿಯ ಯೋಜನೆಗಳ ಸ್ಯಾಂಕ್ಷನಿಂಗು ಕಳೆದ 5 ವರ್ಷದಲ್ಲಿ ನಡೆದಿದೆ. 40 ವರ್ಷದಿಂದ ಆಗದಲೇ ಇದ್ದಂತಹ ಸಬರ್ಬನ್ ರೈಲ್ ಕಳೆದ 5 ವರ್ಷದಲ್ಲಿ ಸ್ಯಾಂಕ್ಷನ್ ಆಯಿತು. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಕಳೆದ 2 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಕೊಟ್ಟರು. ಯುನೆಸ್ಕೋ ಅವರು 2 ತಿಂಗಳ ಹಿಂದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ನ ವಿಶ್ವದ ಅತಿ ಸುಂದರ ಏರ್ಪೋರ್ಟ್ ಟರ್ಮಿನಲ್ ಅನ್ನುವಂತ ಸರ್ಟಿಫಿಕೇಶನ್ ಕೂಡ ಕೊಟ್ಟರು. 2014ರಲ್ಲಿ ಬೆಂಗಳೂರಿನಲ್ಲಿ ಕೇವಲ 7 ಕಿಲೋಮೀಟರ್ ಏರ್ಪೋರ್ಟ್ ಕನೆಕ್ಟಿವಿಟಿ, ಮೆಟ್ರೋ ಕನೆಕ್ಟಿವಿಟಿ ಇದ್ದಿದ್ದು. ಇವತ್ತು ಬೆಂಗಳೂರಿನಲ್ಲಿ 78 ಕಿಲೋಮೀಟರ್ ಮೆಟ್ರೋ ಕನೆಕ್ಟಿವಿಟಿ ಇದೆ. ಕಳೆದ 5 ವರ್ಷದಲ್ಲಿ ಹೊಸದಾಗಿ 78 ಕಿಲೋಮೀಟರ್ನ ಬ್ಲೂ ಲೈನ್, ಏರ್ಪೋರ್ಟ್ಗೆ ಹೋಗುವಂತ ಬ್ಲೂ ಲೈನ್ ಮೆಟ್ರೋ ಕನೆಕ್ಟಿವಿಟಿಯನ್ನು ಕೂಡ ನಾವು 3 ಜನ ಬೆಂಗಳೂರಿನ ಸಂಸದರು ಸೇರಿ ತೆಗೆದುಕೊಂಡು ಬಂದ್ವಿ. ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಮಾಡಬೇಕು ಅಂತ ಸುತ್ತಮುತ್ತ ಎಂಟ್ರಿ ಮತ್ತೆ ಎಕ್ಸಿಟ್ ಹೈವೇ ಪಾಯಿಂಟ್ ಗಳನ್ನು ಕನೆಕ್ಟ್ ಮಾಡುವಂತ 15,500 ಕೋಟಿ ರೂಪಾಯಿಯ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಪ್ರಾಜೆಕ್ಟ್ ಕಳೆದ 5 ವರ್ಷದಲ್ಲಿ ಬಂತು. SM ಕೃಷ್ಣರ ಕಾಲದಿಂದ ಪೆಂಡಿಂಗ್ ಇದ್ದಂತ ಬೆಂಗಳೂರಿಗೆ ಒಂದು US ಕಾನ್ಸುಲೇಟ್ ಬರಬೇಕು ಅನ್ನುವಂತ ಒಂದು ಡಿಮ್ಯಾಂಡು ಕೂಡ ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬೆಂಗಳೂರಿಗೆ ಇವತ್ತು ಸ್ಯಾಂಕ್ಷನ್ ಮಾಡಿಕೊಟ್ಟಿದೆ.
ಬೆಂಗಳೂರು ಸುರಕ್ಷಿತವಾಗಿರಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ ಒಂದು NIA ಆಫೀಸ್ ಇರಬೇಕು ಅಂತ ನಾವು 3 ಜನ ಸಂಸದರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಕೇಳಿದ್ವಿ. ನಮ್ಮ ಮನವಿಗೆ ಸ್ಪಂದಿಸಿ 3 ತಿಂಗಳೊಳಗಡೆ ಅಮಿತ್ ಶಾ ಅವರು ಬೆಂಗಳೂರಿಗೆ NIA ಆಫೀಸ್ನ ಕೊಟ್ಟರು. ಈ ಕಾಂಗ್ರೆಸ್ ಸರ್ಕಾರ ಬಂದು 8 ತಿಂಗಳೊಳಗಡೆ ನಮ್ಮ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದ ತಕ್ಷಣದಲ್ಲಿ ಬೆಂಗಳೂರಿನ ಪೊಲೀಸರ ಜೊತೆಗೇನೆ NIA ಕಚೇರಿಯಿಂದ ಆಫೀಸ್ನವ್ರು ಹೋಗಿ ಅದರ ತನಿಖೆ ಇವತ್ತು ಮಾಡಿದ್ದಾರೆ ಅಂತಂದ್ರೆ ಆ ತನಿಖೆಗೆ ಒಂದು ಲಾಜಿಕಲ್ ಎಂಡ್ ಸಿಗ್ತಾ ಇದೆ ಅಂದ್ರೆ ಅದಕ್ಕೂ ಕೂಡ ಇವತ್ತು ನರೇಂದ್ರ ಮೋದಿ ಸರ್ಕಾರ ಕಾರಣ ಇದೆ. ಕಳೆದ 5 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಆವಾಸ್ ಯೋಜನೆ ಅಡಿ ಮನೆಗಳು ಸಿಕ್ಕಿವೆ. ಹೀಗೆ ಎಷ್ಟೋ ಜನ ಬಡವರಿಗೆ ನರೇಂದ್ರ ಮೋದಿ ಸರ್ಕಾರದಿಂದ ಮನೆಗಳು ಸಿಕ್ಕಿದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಸಿಕ್ಕಿದೆ. ಇದೆಲ್ಲವೂ ಈ ಸರ್ಕಾರದಿಂದ ಆಗಿರುವಂತಹ ಒಂದು ಉಪಯೋಗ. ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ, ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರ ನಾಯಕರಾದಂತಹ BS ಯಡಿಯೂರಪ್ಪನವರು ನಮ್ಮ ಮಧ್ಯ ಬಂದಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತವನ್ನ ಕೋರಿ ನಾವು ಚುನಾವಣೆಗೆ ಸನ್ನದ್ಧರಾಗಿದ್ದೇವೆ. ಬೆಂಗಳೂರಿನ 4 ಕ್ಷೇತ್ರಗಳು ಮತ್ತೆ ಚಿಕ್ಕಬಳ್ಳಾಪುರ, ಈ 5ಅನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ದೊಡ್ಡ ಬಹುಮತದಿಂದ ಗೆಲ್ಲತ್ತೆ ಅನ್ನುವಂತಹ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ. ತಮ್ಮ ನುಡಿಗಳಿಂದ ಮಾತಾಡಿದಂಥ ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಶ್ರೀ ತೇಜಸ್ವಿ ಸೂರ್ಯ ಅವರಿಗೆ ಧನ್ಯವಾದಗಳು. ಈಗ ಬಂದಿರುವಂಥ ನಾಯಕರನ್ನ ಸ್ವಾಗತ ಮಾಡಲು ನಮ್ಮ ಶಾಸಕರು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀ ರಾಮಮೂರ್ತಿ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಒಂದೇ ಒಂದು ಅನೌನ್ಸ್ಮೆಂಟು, ಈ ಸಭೆಗೆ ಶಕ್ತಿ ಕೇಂದ್ರ ಪ್ರಮುಖರು ಮೇಲ್ಪಟ್ಟವ್ರನ್ನ ಮಾತ್ರ ನಾವಿಲ್ಲಿ ಕರೆದಿರೋದು. ಆದ್ರಿಂದ ತಾವೆಲ್ಲರೂ ತಮ್ಮ ಚೇರ್ಗಳಲ್ಲಿ ಆಸನರಾಗಬೇಕಂತ ಕೇಳ್ಕೊತಾ ಇದ್ದೀನಿ, ತಮ್ಮ ಚೇರ್ಗಳಲ್ಲಿ ಕೂತ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ರಾಮಮೂರ್ತಿ ಅವರೇ. बोलो ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಿಮ್ಮೆಲ್ಲರ ನೆಚ್ಚಿನ ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಪಾರ್ಲಿಮೆಂಟ್ ಬೋರ್ಡ್ ಮೆಂಬರ್ ಅಂತ ಸನ್ಮಾನ್ಯ ಯಡಿಯೂರಪ್ಪನವರು ಈ ಸಭೆಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕದಾದ್ಯಂತ ಸುಮಾರು 10,000 ಕಿಲೋಮೀಟರ್ ಪ್ರಯಾಣವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯ ಮಿಂಚಿನ ಸಂಚಾರವನ್ನು ಮಾಡಿದಂಥ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶಾಸಕರಾದಂಥ ಸನ್ಮಾನ್ಯ ವಿಜಯೇಂದ್ರ ಅವರಿಗೆ ಸ್ವಾಗತವನ್ನು ಕೋರ್ತಾ, ನಮ್ಮೆಲ್ಲರ ನಾಯಕರು, ವಿರೋಧ ಪಕ್ಷದ ನಾಯಕರು ಆದಂಥ ಸನ್ಮಾನ್ಯ R. ಅಶೋಕ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮಾಜಿ ಉಪಮುಖ್ಯಮಂತ್ರಿಗಳು ಮಲ್ಲೇಶ್ವರದ ಶಾಸಕರಾದಂಥ ಅಶ್ವತ್ಥನಾರಾಯಣ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ರಾಜರ್ಷಿ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯ ಕೋ ಇನ್ಚಾರ್ಜ್ ಅಂತ ಸುಧಾಕರ್ ರೆಡ್ಡಿ ಅವರು ಬಂದಿದ್ದಾರೆ. XMLCಗಳು, ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಧನ್ಯವಾದಗಳು. ಸ್ವಾಗತವನ್ನು ಕೋರಿದಂಥ ರಾಮಮೂರ್ತಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು, ಕೇಂದ್ರ ಸಚಿವರು ಆದಂಥ ಶ್ರೀ ಕುಮಾರಿ ಶೋಭಾ ಮೇಡಮ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಂತೀನಿ. ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ಹಿರಿಯರು, ಕರ್ನಾಟಕ ರಾಜ್ಯದಲ್ಲಿ ಬಡವರ ಕೆಲಸವನ್ನ, ರೈತರ ಕೆಲಸವನ್ನ ಹೇಗೆ ಮಾಡಬಹುದು ಅನ್ನುವಂಥದ್ದಕ್ಕೆ ಉದಾಹರಣೆಯಾಗಿ
ಕೆಲಸ ಮಾಡಿರುವಂತ ಸನ್ಮಾನ್ಯ BS ಯಡಿಯೂರಪ್ಪನವರೇ, ಕರ್ನಾಟಕದಲ್ಲಿ ಸಕಾಲದ ಮೂಲಕ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತರುವುದಕ್ಕೆ ವಿಶೇಷವಾಗಿ ಪ್ರಯತ್ನ ಮಾಡಿರುವಂತ ನಮ್ಮ ಹಿರಿಯರು, ಬೆಂಗಳೂರು ಉತ್ತರದ ಲೋಕಸಭಾ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಸನ್ಮಾನ್ಯ ಸದಾನಂದ ಗೌಡ್ರೆ, ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರೇ, ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಅವರೇ, ವೇದಿಕೆಯಲ್ಲಿರುವಂಥ ನನ್ನೆಲ್ಲ ಅಭ್ಯರ್ಥಿ ಮಿತ್ರರೇ, ಶಾಸಕ ಮಿತ್ರರೇ, ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತಿರುವಂಥ ಎಲ್ಲ ಹಿರಿಯರೇ, ಬೆಂಗಳೂರು ಮತ್ತು ಆಸುಪಾಸಿನ ಕ್ಷೇತ್ರಗಳಿಂದ ಬಂದಿರುವಂಥ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ತಿರುವಂಥ ವೇದಿಕೆಯ ಕೆಳಗೆ ಕೂತಿರುವಂಥ ಎಲ್ಲ ಹಿರಿಯರೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ದೇಶದ ಮೊದಲ ಹಂತದ ಚುನಾವಣೆ ಏಪ್ರಿಲ್ 19ರಂದು ನಡೀಲಿಕ್ಕಿದೆ. ನಾವು ಬೆಂಗಳೂರು ಮತ್ತು ಕರ್ನಾಟಕದ ದಕ್ಷಿಣ ಭಾಗದ ಕಾರ್ಯಕರ್ತರು ಕೂತಿದ್ದೀವಿ. 26 ತಾರೀಕಿಗೆ ನಡೆಯುವಂತ ಈ ಚುನಾವಣೆಯಲ್ಲಿ ಒಂದು ಅದ್ಭುತವನ್ನ ಮಾಡಬೇಕು. ಯಾವ ನರೇಂದ್ರ ಮೋದಿ ಅವರು ಕಳೆದ 1 ವರ್ಷದ ಹಿಂದೆ ಕರ್ನಾಟಕದಾದ್ಯಂತ ಓಡಾಟ ಮಾಡಿದ್ರು, ಚುನಾವಣೆಗಳನ್ನು ದೇಶದಾದ್ಯಂತ ಮಾಡಿದ್ರು, ಇವತ್ತು ಅವರ ಚುನಾವಣೆ ನಡೀತಾ ಇರುವಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮ್ಮ ಜವಾಬ್ದಾರಿ ಏನು, ನಾವೇನು ಮಾಡಬೇಕಾಗಿದೆ, ಇದನ್ನು ಅಮಿತ್ ಶಾ ಅವರು ಅವರದೇ ಆದಂತ ಭಾಷೆಯಲ್ಲಿ ಹೇಳೋರಿದ್ದಾರೆ. ಬಂಧುಗಳೇ, ದೇಶಕ್ಕೆ ಇದೊಂದು ನಿರ್ಣಾಯಕ ಚುನಾವಣೆ. 2014ರಲ್ಲಿ ನಾವು ಮೊದಲ ಬಾರಿ ಗೆದ್ದು ಪಾರ್ಲಿಮೆಂಟ್ಗೆ ಹೋದಂತ ಸಂದರ್ಭದಲ್ಲಿ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಒಂದು ಮಾತು ನಮ್ಮೆಲ್ಲರನ್ನ NDAದ ಸದಸ್ಯರನ್ನ ಕೂರಿಸಿಕೊಂಡು ಹೇಳಿದ್ರು. ಹಿಂದಿನ ಸರ್ಕಾರ, UPA ಸರ್ಕಾರ, ಕಾಂಗ್ರೆಸ್ ಮಾಡಿದಂತ ಅನಾಹುತಗಳನ್ನ, ಅವರು ಮಾಡಿದಂತ ತಪ್ಪಿನ ಹೊಂಡ ತುಂಬಕ್ಕೆ ನಂಗೆ 10 ವರ್ಷಗಳು ಬೇಕಾಗಬಹುದು. ಆ ಹೊಂಡದಿಂದ ಈ ದೇಶವನ್ನ ಮೇಲಕ್ಕೆತ್ತಿ ದೇಶದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಮತ್ತೆ ನಂಗೆ 10 ವರ್ಷಗಳನ್ನ ಈ ದೇಶದ ಜನ ಕೊಡಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಮಾಡಿದ್ರು. 10 ವರ್ಷಗಳು ಸಂದೋಗಿದವೆ. UPA ಸರ್ಕಾರ ಮಾಡಿದಂತ ತಪ್ಪುಗಳಿಂದ ಮೇಲಕ್ಕೆದ್ದು ಬಂದು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರು. ದೇಶದ ರಕ್ಷಣೆಗೆ ಆದ್ಯತೆಯನ್ನು ಕೊಟ್ಟರು. ಯಾವ ದೇಶ ಭಿಕ್ಷುಕರ ದೇಶ ಅಂತ ವಿದೇಶದಲ್ಲಿ ಕರೆಸ್ಕೊಂತ ಇತ್ತು, ಅಂತ ದೇಶಕ್ಕೆ ಇವತ್ತು ದೇಶದ ಪ್ರಧಾನಿ ಅಥವಾ ಯಾವುದೇ ಮಂತ್ರಿಗಳು ಹೋದ್ರೆ ಕೆಂಪು ಹಾಸಿನ ಸ್ವಾಗತವನ್ನ ವಿದೇಶದಲ್ಲಿ ಕೊಡ್ಲಿಕ್ಕೆ ಕಾರಣೀಕರ್ತರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನುವಂತ ಹೆಮ್ಮೆ ಇವತ್ತು ನಮ್ಮೆಲ್ಲರಿಗೂ ಇದೆ. ಪ್ರಧಾನಿಯವರ ಅಪೇಕ್ಷೆ ಇರುವಂತದ್ದು 3ನೇ ಬಾರಿಗೆ ಮತ್ತೊಂದ್ಸಾರಿ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರಬೇಕು, ಈ ದೇಶದಲ್ಲಿ ಅಭಿವೃದ್ಧಿಗೆ ವೇಗ ಕೊಡಬೇಕು, ದೇಶದ ರಕ್ಷಣೆಗೆ ವ್ಯವಸ್ಥಿತವಾದಂತಹ ಒಂದು ಯೋಜನೆ ರೂಪಿಸಬೇಕು, ಜನರ ಬದುಕನ್ನ ಹಸನು ಮಾಡಬೇಕನ್ನುವಂತ ಕಾರಣಕ್ಕಾಗಿ ಅವರು ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ. ಬಂಧುಗಳೇ, 2014ರಲ್ಲಿ ನರೇಂದ್ರ ಮೋದಿ ಅವರು ಯಾವ್ಯಾವ ಭರವಸೆಯನ್ನ ನಮಗೆ ಕೊಟ್ಟಿದ್ರು ಅದೆಲ್ಲವನ್ನ ಈಡೇರಿಸುವಂತ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ. ಮೆಡಿಕಲ್ ಸೀಟ್ ಹಿಂದೆ 65 ವರ್ಷದಲ್ಲಿ ಏನಿತ್ತು, ಇಲ್ಲಿ ಡಾಕ್ಟರ್ಸ್ ಹಲವಾರು ಜನ ಕೂತಿದ್ದಾರೆ. ಮಂಜುನಾಥ್ ಅವರು, ಸುಧಾಕರ್ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು. ಹಿಂದೆ ಅವರು ಓದುವಂತ ಸಂದರ್ಭದಲ್ಲಿ ಓದೋದಕ್ಕೆ ಎಷ್ಟು ಸೀಟ್ಗಳಿದ್ವು,
10 ವರ್ಷದ ಹಿಂದೆ ಮೆಡಿಕಲ್ ಸೀಟ್ ಎಷ್ಟಿತ್ತು ಅದನ್ನ ಡಬಲ್ ಮಾಡುವಂತ ಕೆಲಸವನ್ನ 10 ವರ್ಷದಲ್ಲಿ ಮೋದಿ ಅವರ ಸರ್ಕಾರ ಮಾಡಿದೆ. MD ಸೀಟ್ಗಳನ್ನ ಡಬಲ್ ಮಾಡಿದೆ, ಮೆಡಿಕಲ್ ಕಾಲೇಜುಗಳನ್ನ ಡಬಲ್ ಮಾಡಿದೆ, IITಗಳನ್ನ ಡಬಲ್ ಮಾಡಿದೆ. ಇವತ್ತು ನಮ್ಮ ಮಕ್ಕಳು ಹೆಚ್ಚು ಓದಬೇಕು, ಚೆನ್ನಾಗಿ ಓದಬೇಕು ಅನ್ನೋದಕ್ಕೆ ವಿಶೇಷ ಪ್ರಯತ್ನವನ್ನ ಮೋದಿ ಸರ್ಕಾರ ಮಾಡಿದೆ. ಬಂಧುಗಳೇ, ಅಭಿವೃದ್ಧಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ಅಭಿವೃದ್ಧಿಯಲ್ಲಿ ಭ್ರಷ್ಟಾಚಾರ ಇಲ್ಲ. ಇದನ್ನ ಮಾಡಿ ತೋರಿಸಿದೆ. ಒಂದು ಕಾಲ ಇತ್ತು, ನೀವು ಯಾರಾದರೂ ರೈಲಲ್ಲಿ ಹೋಗುವವರಂತಿದ್ರೆ ಭಾರತೀಯ ರೈಲ್ವೆ ಅಂದ್ರೆ ವಾಸನೆ, ಭಾರತೀಯ ರೈಲ್ವೆ ಅಂದ್ರೆ ತಿಗಣೆ, ಭಾರತೀಯ ರೈಲ್ವೆ ಅಂದ್ರೆ ಜಿರಳೆ ಅನ್ನುವಂತ ಭಾವನೆ ಇತ್ತು. ಅದಕ್ಕಾಗಿ ಇವತ್ತು ಅದನ್ನ ಬದಲಾಯಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ರೈಲ್ವೆಯನ್ನ ಎತ್ತಕ್ಕೆ ಏರಿಸಿದಂತ ಕೆಲಸವನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಮಾಡಲಾಗಿದೆ. ದೇಶದ ಗಡಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ, ದೇಶದಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸಕ್ಕೆ ಯಾವೊಂದು ಮೋದಿ ಕಾಂಪ್ರಮೈಸ್ ಮಾಡಿಲ್ಲ. ಮೋದಿ ಅವರು ಕೇಳ್ತಾ ಇದ್ದಾರೆ 2047ಕ್ಕೆ ಈ ಭಾರತವನ್ನ ತಯಾರಿ ಮಾಡಬೇಕು. 2047 ಭಾರತ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಪ್ರಪಂಚದ ಮಧ್ಯೆ ಭಾರತ ನಂಬರ್ 1 ಜಾಗಕ್ಕೆ ಹೋಗಬೇಕು. ಆ ಸಂಕಲ್ಪವನ್ನು ಇಟ್ಟು ನಾವು ಇವತ್ತು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮೋದಿ ಅವರ ಆಸೆ ಇದೆ. ಅವರ ಆಸೆಗೆ ಇಂಬು ಕೊಡೋದಕ್ಕಾಗಿ ಈ ಚುನಾವಣೆ ನಡೀತಾ ಇದೆ. 400 ಪಾರ್ ಅನ್ನುವಂತ ಮಾತನ್ನ ಮೋದಿ ಅವರು ಹೇಳಿದ್ದಾರೆ. 400 ಗಡಿಯನ್ನ NDA ದಾಟಬೇಕು. ಇವತ್ತು ನಮ್ಗೆ ಖುಷಿ ಆಗುವಂತದ್ದು, ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದಿನಗಳ ಕಾಲ ದೇವೇಗೌಡರು ನಮ್ಮ ಜೊತೆ ಬಂದಿರಲಿಲ್ಲ. ಕುಮಾರಣ್ಣ ಬಂದ್ರು, ದೇವೇಗೌಡರು ಬಂದಿರಲಿಲ್ಲ. ಮನಸ್ಸು ನಮ್ಮ ಜೊತೆ ಇರಲಿಲ್ಲ. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರ ವ್ಯಕ್ತಿತ್ವದ ಕಾರಣಕ್ಕಾಗಿ, ಅವರ ಅಭಿವೃದ್ಧಿಯ ಕೆಲಸದ ಕಾರಣಕ್ಕಾಗಿ ದೇವೇಗೌಡರಂತ ಹಿರಿಯ ನಾಯಕರು ಕೂಡ ಕರ್ನಾಟಕದಲ್ಲಿ ನಿಂತು ಹೇಳಿದ್ರು, ಡೆಲ್ಲಿಯಲ್ಲಿ ನಿಂತು ಹೇಳಿದ್ರು, ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಬೇಕು, ಮತ್ತೆ ಅವರನ್ನು ಪ್ರಧಾನಿ ಮಾಡುವುದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿ ಇವತ್ತು ಬೆಂಬಲವನ್ನ ಕೊಟ್ಟು ನಮ್ಮ ಜೊತೆ ಬಂದಿದ್ದಾರೆ. ನಮ್ಮ ಗುರಿ ಇರುವಂತದ್ದು JDS ಮತ್ತು ಬಿಜೆಪಿ ಎರಡೂ ಸೇರಿ ಕರ್ನಾಟಕದಲ್ಲಿ 28ಕ್ಕೆ 28 ಸೀಟ್ಗಳನ್ನು ಗೆಲ್ಲಬೇಕು. ಅದಕ್ಕಾಗಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ. ಎಲ್ಲಿ JDS ಸ್ಪರ್ಧೆ ಮಾಡಿದೆ ಅಲ್ಲಿ ಬಿಜೆಪಿ, ಎಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದೆ ಅಲ್ಲಿ JDS ಒಟ್ಟಾಗಿ ನಿಂತು ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡಿದ್ರೆ, ನಮ್ಮ ಬೂತ್ ಅಲ್ಲಿ ನಾವು ಕೆಲಸ ಮಾಡಿದ್ರೆ 100ಕ್ಕೆ 100 ಮೋದಿ ಗೆಲ್ತಾರೆ. ಮೋದಿ ಅವರ ಒಂದು ದುಃಖ ಇದೆ. ಯಾವಾಗ್ಲೂ ಬೆಂಗಳೂರು ಅವರನ್ನು ಕಂಡ್ರೆ ಒಂದು ಮಾತು ಹೇಳ್ತಾರೆ, ಬೆಂಗಳೂರು ಜನ ಎಲ್ಲ ಸರಿ ಇದೆ ಆದ್ರೆ ಓಟಿಗೆ ಬರಲ್ಲ ಅಂತ ಹೇಳ್ತಾರೆ. ಇದು ಸತ್ಯನೂ ಹೌದು. ಕಳೆದ ಬಾರಿ ನಮ್ಮೆಲ್ಲ ಸಂಸದರಿಗೆ 52, 53, 54% ವೋಟ್ ಆಗಿದೆ. ಆದ್ರೆ ಈ ಸಾರಿ ನಾವೆಲ್ಲರೂ ಕಾರ್ಯಕರ್ತರು ನಮ್ಮ ಗುರಿ ಇರುವಂತದ್ದು ಮನೆ ಮನೆಗೆ 1 ಸಾರಿ 2 ಸಾರಿ 3 ಸಾರಿ ಹೋಗ್ಬೇಕು, ಜನರನ್ನ ಕರ್ಕೊಂಡು ಬರಬೇಕು. ಓಟಿನ ದಿನ 90% ವೋಟ್ ಮಾಡುವಂತ ಗುರಿಯೇ ಅದು ನಮ್ಮ ಕಾರ್ಯಕರ್ತರ ನಮ್ಮೆಲ್ಲರ ಗುರಿ ಆಗಬೇಕು. ಆವಾಗ ನಂಬರ್ 1 ಪಾರ್ಟಿ, ಪ್ರಪಂಚದ ನಂಬರ್ 1 ಪಾರ್ಟಿ ಭಾರತೀಯ ಜನತಾ ಪಾರ್ಟಿ, ಆ ಕಾರ್ಯಕರ್ತರು ನಾವು ಕೂತಿದ್ದೀವಿ. ನಂಬರ್ 1 ಪಾರ್ಟಿ ನಂಬರ್ 1 ಮತದಿಂದ ಇವತ್ತು ಗೆದ್ದು ಬರುವಂತ ಅಗತ್ಯ ಇದೆ. ಆ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ, ನಾವು ಇವತ್ತು ಅಮಿತ್ ಶಾ ಅವರು ಬಂದಾಗ ಅವರಿಗೆ ಈ ಉತ್ಸಾಹವನ್ನ ತೋರಿಸಬೇಕಾಗಿದೆ. ಒಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನುವಂತ ಸಂದೇಶವನ್ನ ನಾವು ಕೊಡಬೇಕಾಗಿದೆ. ಅದಕ್ಕಾಗಿ ಒಂದ್ಸಾರಿ ಜೋರಾಗಿ ಹೇಳಿ, ನಾಳೆ ನಾನು ನಾಮಿನೇಷನ್ ಆಗ್ತಾ ಇದ್ದೀನಿ, ಎಲ್ಲ ಕಾರ್ಯಕರ್ತರು ದಯಮಾಡಿ ಬರಬೇಕು. ಆದ್ರೆ ಇವತ್ತು ಯಾವ ಸರ್ಕಾರ, ಮೋದಿ ಸರ್ಕಾರ ಹೇಳಿದ್ಯಾ ಅದರಂತೆ ನಡ್ಕೊಂಡು ರಾಮ ಮಂದಿರ ಅಲ್ಲೇ ಆಗಿದೆ. ನಾವೆಲ್ಲ ಇಟ್ಟಿಗೆ ಒತ್ತಂತವರು ಹಲವಾರು ಜನರ ಮುಖ ಇಲ್ಲಿ ಕಾಣಿಸ್ತಾ ಇದೆ. ಕೇಳ್ತಾ ಇದ್ರು ಕಾಂಗ್ರೆಸ್ ಅವರು ಇಟ್ಟಿಗೆ ಎಲ್ಲೋ ಆಯ್ತು ಅಂತ ಹೇಳಿ. ಆದ್ರೆ ಇವತ್ತು ಇಟ್ಟಿಗೆ ಕೊಂಡೋಗಿದ್ದು ಮಾತ್ರ ಅಲ್ಲ, ಭವ್ಯವಾದಂತ ರಾಮ ಮಂದಿರವನ್ನ ಕಟ್ಟಿ ಅದರ ಉದ್ಘಾಟನೆಯನ್ನ ನಮ್ಮ ಪ್ರಧಾನಿ ಮಾಡಿದ್ದಾರೆ ಅನ್ನುವಂತ ಹೆಮ್ಮೆ ಇರುವಂತ ಈ ಸಂದರ್ಭದಲ್ಲಿ ಅಷ್ಟೇ ಉತ್ಸಾಹದಿಂದ ನಾವು ಚುನಾವಣೆ ಕೆಲಸದಲ್ಲಿ ತೊಡಗಿಸಿಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ದಯಮಾಡಿ ಯಾರ್ಯಾರು ಬೆಂಗಳೂರಿನ ಉತ್ತರದ ಕಾರ್ಯಕರ್ತರು ಇಲ್ಲಿ ಬಂದಿದ್ದೀರಿ, ಬೆಂಗಳೂರು ಮಧ್ಯದ, ಬೆಂಗಳೂರು ದಕ್ಷಿಣದ ಎಲ್ಲರಿಗೂ ಕೂಡ ಪರಸ್ಪರ ಫ್ರೆಂಡ್ಶಿಪ್ ಇದೆ, ಬಂಧುಗಳಿದ್ದಾರೆ. ಆ ಕಡೆ ಕಾರ್ಯಕರ್ತರು ಈ ಕಡೆ ಇದ್ದಾರೆ, ಅಥವಾ ನಿಮ್ಮ ಬಂಧುಗಳು, ನಿಮ್ಮ ಬಾಂಧವರು
ನಿಮ್ಮ ಫ್ರೆಂಡ್ಸು ಎಲ್ಲರಿಗೆ ಕೂಡ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುವುದಕ್ಕೆ ಮತ್ತು ಓಟ್ ಹಾಕೋದಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡಬೇಕನ್ನುವಂತ ವಿನಂತಿಯನ್ನ ಮಾಡಿ ನಿಮ್ಮೆಲ್ಲರಿಗೆ ಮನಸ್ಸಿ ನನ್ನ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಸಾಲ್ನ ಜೋರಾಗಿ ಅಮಿತ್ ಶಾ ಬರ್ತಾ ಇದ್ದಾರೆ ಅಂತ ಹೊರಟಿದ್ದಾರೆ, ಕೇಳ್ಬೇಕು ಅವರಿಗೂ. ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಕಮಲದ ಚಿಹ್ನೆಗೆ ಇನ್ನೊಂದ್ಸರಿ ಜೋರಾಗಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ತಮ್ಮ ಮಾತುಗಳನ್ನು ನುಡಿದಂಥ ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಕುಮಾರಿ ಶೋಭಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಸುಧಾಕರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಂತೀನಿ. बोलो भारत माता की जय ಶ್ರೀರಾಮ್. ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮೆಲ್ಲರ ನಾಯಕರು, ರೈತ ಹೋರಾಟಗಾರರು, ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರೇ, ಅದೇ ರೀತಿ ನಮ್ಮ ಪಕ್ಷದ ಕ್ರಿಯಾಶೀಲ ಯುವ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ವಿಜಯೇಂದ್ರರವರೇ, ನಮ್ಮ ನಾಯಕರು ಅನೇಕ ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಶ್ರೀ ಆರ್ ಅಶೋಕ್ ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳೇ, ಹಿರಿಯ ನಾಯಕರುಗಳೇ, ಈ ಭಾಗದ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ನಮ್ಮ ಪಕ್ಷದ ಈ ಭಾಗದ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ತಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಕೋಟಿ ನಮನಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಮಾಧ್ಯಮ ಗೆಳೆಯರೇ, ಈ ಬಾರಿ ಅಂತ ಹೇಳ್ತೇನೆ, ನನ್ನೂರು ಮೀರಿ ಅಂತ ಹೇಳಬೇಕು. ಈ ಬಾರಿ ಇವತ್ತು ನನ್ನೂರು ನಾವು ಆಗಬೇಕು ಅಂತಂದ್ರೆ ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಕ್ಷ ಮತ್ತು JDSನ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಬೇಕಾಗ್ತದೆ. ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ವಿಶ್ವ ಮೆಚ್ಚಿದ ನಾಯಕರು, ಬಲವಾದಂತಹ ಪರವಾಗಿರ್ತಕ್ಕಂಥ ಆಡಳಿತ ಪರವಾಗಿರ್ತಕ್ಕಂತಹ ಒಂದು ಅಲೆ ಇದೆ. ಸಾಮಾನ್ಯವಾಗಿ 10 ವರ್ಷಗಳ ನಂತರ ಆಡಳಿತ ವಿರೋಧಿ ಅಲೆ ಇರ್ತದೆ ಅಂತ ವ್ಯಕ್ತಿಗಾದ್ರೂ ಆಗಲಿ. ಆದರೆ ಇವತ್ತು ದಿನೇ ದಿನೇ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ ಬಿಟ್ರೆ ಅದು ಕುಗ್ತಾ ಇಲ್ಲ. ಇದು ನಮಗೆ ದೊಡ್ಡ ಶಕ್ತಿ, ಬಿಜೆಪಿಗೆ ಇದು ದೊಡ್ಡ ಶಕ್ತಿ. ಇವತ್ತು ಇದನ್ನ ನಮ್ಮ ಪರವಾಗಿ ಮತಗಳಾಗಿ ಪರಿವರ್ತನೆ ಮಾಡಿ ಇವತ್ತು ಕ್ಷೇತ್ರಗಳನ್ನ ಗೆಲ್ಲುವಂತ ಕೆಲಸ ಕೂಡ ನಾವೆಲ್ಲ ಕೂಡ ಮಾಡಬೇಕಾಗ್ತದೆ. ಯೋಜನೆಗಳ ಬಗ್ಗೆ ನಮ್ಮೆಲ್ಲ ನಾಯಕರು ಹೇಳಿದ್ದಾರೆ. ಚುನಾವಣೆಯ ಹೊಸ್ತಿನಲ್ಲಿ ನಾನು ಕೆಲವು ಚುನಾವಣಾ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಹೇಗೆ ಬಂದಿದೆ ತಮಗೆ ಗೊತ್ತಿದೆ. ಇವತ್ತು ಗ್ಯಾರಂಟಿಗಳೇ ಅವರಿಗೆ ಆಧಾರ ಸ್ತಂಭಗಳು, ಆಧಾರವಾಗಿ ಇಟ್ಕೊಂಡಿದ್ದಾರೆ ಚುನಾವಣೆ ಗೆಲ್ಲಿಕ್ಕೆ. ಆದರೆ ಇವತ್ತು ಈ ಗ್ಯಾರಂಟಿಗಳು ನಿಜವಾಗಿ ಭವಿಷ್ಯವನ್ನ, ಬದುಕನ್ನ ಕಟ್ಟಿಕೊಡುವಂತ ಕೆಲಸ ಆಗ್ತಾ ಇದೆಯಾ? ಇವತ್ತು ನಾವು 2 ಸರ್ಕಾರಗಳನ್ನ ಹೋಲಿಕೆ ಮಾಡಿ ಜನರಿಗೆ ತಿಳಿಸಬೇಕಾಗ್ತದೆ. ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಇದೆ. ಒಂದು ಕೊಡುವ ಸರ್ಕಾರ ಜನರಿಗೆ, ಇನ್ನೊಂದು ಕಿತ್ಕೊಳ್ಳುವಂತ ಸರ್ಕಾರ. ಇವತ್ತು ಕಾಂಗ್ರೆಸ್ನ ಸರ್ಕಾರ ಕಿತ್ಕೊಳ್ಳೋ ಸರ್ಕಾರ. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ
ಮಾನ್ಯ ಪ್ರಧಾನಮಂತ್ರಿಗಳು 6,000 ಪ್ರತಿ ರೈತನಿಗೆ ಕೊಡೋದ್ರ ಜೊತೆಗೆ 4,000 ರೂಪಾಯಿನ ನಾವು ಕೊಡ್ತಾ ಇದ್ವಿ. ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಅದನ್ನ ಕಿತ್ಕೊಂಡಿದ್ದಾರೆ ರೈತರಿಂದ. ರೈತರ ಮಕ್ಕಳಿಗೆ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಾಗ ಸ್ಕಾಲರ್ಶಿಪ್ಸ್ ಅನ್ನ ಕೊಡ್ತಾ ಇದ್ರು. ಇವ್ರು ಬಂದ ಮೇಲೆ ತಕ್ಷಣ ಅದನ್ನ ಹಿಂತೆಗೆದುಕೊಂಡಿದ್ದಾರೆ. ಹೀಗೆ ಹಲವಾರು ಯೋಜನೆಗಳನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಮಾತಾಡಿದ್ರೆ ಅಹಿಂದ ವರ್ಗಗಳ ಬಗ್ಗೆ ಮಾತನಾಡ್ತಾರೆ, ದೀನ ದಲಿತ ಬಡವರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ದೀನ ದಲಿತರಿಗೆ ಪ್ರತ್ಯೇಕವಾಗಿ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಅನುದಾನ, ಅದರಲ್ಲಿ 11ರಿಂದ 14,000 ಕೋಟಿ ರೂಪಾಯಿಗಳನ್ನ ಇವತ್ತು SCP TSP ಇಂದ ತೆಗೆದು ಇವತ್ತು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ದಾರೆ. ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಬೇಕು. ಇವರು ಯಾವ ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಅಪಮಾನ ಮಾಡಿದ್ದಾರೆ ಜೀವಂತ ಇರುವಾಗ. ಅದೇ ಮಾನ್ಯ ನರೇಂದ್ರ ಮೋದಿ ಅವರು ಹುಟ್ಟಿದ ಜಾಗದಿಂದ ಇಹಲೋಕಕ್ಕೆ ಹೋಗುವ ಸ್ಥಳದವರೆಗೂ ಕೂಡ ಇವತ್ತು ಪಂಚತೀರ್ಥ ಅಭಿವೃದ್ಧಿ ಸ್ಥಳಗಳನ್ನ ಮಾಡಿರುವಂತ ಖ್ಯಾತಿ ನಮ್ಮ ನರೇಂದ್ರ ಮೋದಿಯವರು ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಇವತ್ತು ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳ್ಕೊಳ್ತಾರೆ ಇಲ್ಲಿ, ಆದರೆ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು, ಈ ದೇಶದ ಅತ್ಯಂತ ಎತ್ತರದ ಹಿಂದುಳಿದ ನಾಯಕರು ಯಾರಾದರೂ ಇದ್ರೆ ಅದು ನಮ್ಮ ನರೇಂದ್ರ ಮೋದಿಯವರು ಅಂತ ನಾವು ಹೇಳಬೇಕಾಗ್ತದೆ. ಇವತ್ತು ಅನೇಕ ಯೋಜನೆಗಳು, ಕೇಂದ್ರ ಸರ್ಕಾರ ಕೊಡೋ ಯೋಜನೆಗಳು ಇವ್ರು ಮಾರ್ಕೆಟ್ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು. 10 kg ಅಕ್ಕಿಯನ್ನ ಕಳೆದ 4 ವರ್ಷದಿಂದ ಕೊಟ್ಟಿದ್ದು ಇವತ್ತು ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ನಮ್ಮ ಬಿಜೆಪಿ ಸರ್ಕಾರ. ಮೊನ್ನೆ ಜನವರಿವರೆಗೂ ಕೂಡ 10 kgಯನ್ನ ಕೊಟ್ಟಿದ್ದೇವೆ. ಜನವರಿ ನಂತರ 5 kgಯನ್ನ ಇವತ್ತಿಗೂ ಕೂಡ ಕೊಡ್ತಾ ಇದ್ದೇವೆ. ಮುಂದಿನ 5 ವರ್ಷಗಳು ಕೂಡ ಬಿಜೆಪಿ ಸರ್ಕಾರ ಕೊಡುತ್ತೆ. ಆದ್ರೆ ಮೊನ್ನೆ ಗೌರಿಬಿದನೂರಿನಲ್ಲಿ ಒಂದು ತಾಯಿಯನ್ನು ಕೇಳಿದ್ರೆ ಈ ಅಕ್ಕಿ ಕೊಡ್ತಾ ಇರೋದು ರಾಜ್ಯ ಸರ್ಕಾರ ಅಂತ ಹೇಳ್ತಾರೆ. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋಣ, ನಾವು ಕಾರ್ಯಕರ್ತರು ಯಾವ ರೀತಿ ನಾವು ಪ್ರಚಾರವನ್ನ ಮನೆ ಮನೆಗೆ ತಲುಪಿಸ್ತಾ ಇದ್ದೇವೆ. ನಾವು ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಆದರೆ ಇದನ್ನ ಅನುಷ್ಠಾನ ಮಾಡಿದಂಥವರು ಮೋದಿಯವರ ಅಲ್ವಾ? ಕೇಂದ್ರ ಸರ್ಕಾರ ಏನ್ ಮಾಡಿದೆ? ಇದನ್ನ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸದೆ ಹೋದ್ರೆ ರಾಜಕಾರಣದಲ್ಲಿ ಚುನಾವಣೆಯಲ್ಲಿ ವಿಶೇಷವಾಗಿ ಉಪಯೋಗ ಆಗೋದಿಲ್ಲ. ಹಾಗಾಗಿ ಮನೆ ಮನೆಗೆ ತೆರಳಬೇಕು. ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಮಹಿಳೆಯರಿಗೆ ಕೊಟ್ಟಂತ ಇವತ್ತು ಶೌಚಾಲಯಗಳು 11.5 ಕೋಟಿ ಮಹಿಳೆಯರಿಗೆ ಗೊತ್ತಾಗ್ತದೆ. ಅದು ಸ್ವಾಭಿಮಾನದ ಪ್ರತೀಕ ಒಂದೇ ಅಲ್ಲ, ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯಗಳು ಬಹಳ ಸುಲಭ ಆಗಿದೆ. ಅದೇ ರೀತಿ ಮಹಿಳೆಯರಿಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಕೊಟ್ಟಂತ ಗ್ಯಾಸ್ ಸ್ಟವ್ ಮತ್ತು ಇವತ್ತು ಸಿಲಿಂಡರ್ಗಳು, ಇದು ಕೂಡ ಅವರ ಬದುಕನ್ನ ಬದಲಾಯಿಸಿದೆ. ಉಚಿತವಾಗಿ ಇವತ್ತು ಆರೋಗ್ಯ ಸೇವೆ ಕೊಡುವಂತ ಆಯುಷ್ಮಾನ್ ಭಾರತ್ ಯೋಜನೆ, ಇದರ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ 130 ಕೋಟಿ ಜನರು ನಾವೆಲ್ಲ ಕೂಡ ಹೋರಾಟ ಮಾಡಿದಂತ 500 ವರ್ಷಗಳಿಂದ ಹೋರಾಟ ಮಾಡಿದಂತ ನಮ್ಮೆಲ್ಲರ ಒಂದು ಈ ಕಲಿಯುಗದ ದೈವ ಅಂತೆ ನಾವು ನಂಬಿರ್ತಕ್ಕಂಥ ಆ ಶ್ರೀರಾಮಚಂದ್ರ ಪ್ರಭುವೇ ಇವತ್ತು ಅಯೋಧ್ಯೆಯಲ್ಲಿ ಬಂದು ನೆಲೆಸಿದ್ದಾನೆ ಅನ್ನುವಂತಹ ಭಾವನಾತ್ಮಕವಾದಂತಹ ಇವತ್ತು ಸಂತೋಷ, ಹೆಮ್ಮೆ ನಮಗೆಲ್ಲರಿಗೂ ಕೂಡ ಆಗಿದೆ. ನಾವೆಲ್ಲ ಕೂಡ ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಂಡು ಇವತ್ತು ಹೆಮ್ಮೆಯಿಂದ ಮತವನ್ನ ಕೇಳುವಂತ ಅವಕಾಶ ಇದೆ ಅಂತ ಹೇಳಲಿಕ್ಕೆ ಬಯಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ತಮ್ಮ ಮಾತುಗಳನ್ನು ನುಡಿದಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಸುಧಾಕರ್ ಅವರಿಗೆ ಧನ್ಯವಾದಗಳು. ಈಗ ತಾನೇ ನಮ್ಮ ಉಸ್ತುವಾರಿಗಳಂತ
ರಾಧೇಮೋಹನ್ ಅಗರ್ವಾಲ್ ಅವರು ಬಂದಿದ್ದಾರೆ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ನಮ್ಮನ್ನು ಉದ್ದೇಶಿಸಿ बोलो भारत माता की, बोलो भारत माता की, बोलो भारत माता की, जय श्री राम, जय श्री राम. ಭಾರತೀಯ ಜನತಾ ಪಾರ್ಟಿಗೆ, ಕಮಲದ ಗುರುತಿಗೆ, ಅಮಿತ್ ಶಾ ಅವ್ರಿಗೆ ದೀಪವನ್ನ ಬೆಳಗುವ ಮುಖಾಂತರ ಈ ಸಭೆಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ಕೇಳ್ಕೊಂತೀನಿ. ಬಂತು बोलो भारत माता की, जय श्री राम. बोलो भारत माता की, ಕಮಲದ ಗುರುತಿಗೆ, ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿ ಅವ್ರಿಗೆ, ಅಮಿತ್ ಶಾ ಅವ್ರಿಗೆ, ಯಡಿಯೂರಪ್ಪ ಅವ್ರಿಗೆ, ವಿಜೇಂದ್ರ ಅವ್ರಿಗೆ, ಬಿಜೆಪಿಗೆ ಮತ ಬಿಜೆಪಿಗೆ, 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 ಬಿಜೆಪಿಗೆ ಮತ ಬಿಜೆಪಿಗೆ. ಈಗ ನಮ್ಮ ಮುಖ್ಯ ಅತಿಥಿಗಳು ಕೇಂದ್ರ ಸಚಿವರು ಆದಂತ ಅಮಿತ್ ಶಾ ಅವ್ರನ್ನ ಸ್ವಾಗತ ಮಾಡ್ಬೇಕಂತ ಕೇಳ್ಕೊಂತೀನಿ. ರಾಮಮೂರ್ತಿ ಅವರು. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಭಾರತ ದೇಶದ ಉಕ್ಕಿನ ಮನುಷ್ಯ, ಕೇಂದ್ರ ಗೃಹ ಸಚಿವರಂತ ಅಮಿತ್ ಶಾಜಿರವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ವೆಲ್ಕಮ್ ಟು ಅವರ್ ಬಿಲೀವ್ಡ್ ಲೀಡರ್ ಅಮಿತ್ ಶಾಜಿ. ಈಗ ನಮ್ಮ 5 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಹಾಗೂ ಅಮಿತ್ ಶಾ ಜಿ ಅವರು ಒಂಚೂರು ಮುಂದೆ ಬರಬೇಕು ಅಂತ. ವಿಜಯಣ್ಣ ಒಂದು ಫೋಟೋ ಬೇಕಂತ ಎಲ್ಲ ಪ್ರೆಸ್ಸರ್ಗೆ ಅವಲಿಂದ ಆಯ್ತು. ಈಗ ನಮ್ಮನ್ನು ಉದ್ದೇಶಿಸಿ ನಮ್ಮ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು, ಶಾಸಕರು ಆದಂತ ಶ್ರೀ ಅಶೋಕ್ ಅಣ್ಣವ್ರು ಮಾತಾಡ್ಬೇಕಂತ ಕೇಳ್ಕೊಂತೀನಿ. ಭಾರತ್ ಮಾತಾ ಕಿ. ಬಂಧುಗಳೇ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಚುನಾವಣಾ ಚಾಣಕ್ಯ ಅಂತೇಳಿ ದೇಶದಲ್ಲಿ ಖ್ಯಾತಿಯನ್ನು ಪಡೆದಿರತಕ್ಕಂಥ ಅಮಿತ್ ಶಾ ಜಿ ಅವರೇ, ಮತ್ತೊಬ್ಬ ನಮ್ಮ ರೈತ ನಾಯಕರಾದಂಥ BS ಯಡಿಯೂರಪ್ಪನವರೇ, ನಮ್ಮ ರಾಜ್ಯದ
ಜನಪ್ರಿಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರೇ, ರಾಧಾಮೋಹನ್ ಜಿ ಅವರೇ, ಸನ್ಮಾನ್ಯ ಸುಧಾಕರ್ ರೆಡ್ಡಿ ಅವರೇ, ಸದಾನಂದ ಗೌಡ್ರೆ, ಪ್ರಹ್ಲಾದ್ ಜೋಶಿ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಅಭ್ಯರ್ಥಿಗಳೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ನಾಯಕರೇ, ಕೇಂದ್ರದ ನಾಯಕರು ನಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಅಭ್ಯರ್ಥಿ ಆಗೋವರೆಗೂ ಕೂಡ ನಾವೆಲ್ಲ ಆಸ್ಪಿರೆಂಟ್ಗಳಾಗಿದ್ದೀರಿ ಕೆಲವರೆಲ್ಲ. ಆದ್ರೆ ಒಂದು ಬಾರಿ ಅಭ್ಯರ್ಥಿ ಘೋಷಣೆ ಆದಮೇಲೆ ನಮ್ಮ ಮುಂದೆ ಬರುವಂಥದ್ದು ನಮ್ಮ ಅಭ್ಯರ್ಥಿ ನರೇಂದ್ರ ಮೋದಿ ಅವರು ನಮ್ಮ ಅಭ್ಯರ್ಥಿ ಅಂತೇಳಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಇವತ್ತು ನರೇಂದ್ರ ಮೋದಿ ನಮ್ಮ ಅಭ್ಯರ್ಥಿ. ಆ ರೀತಿಯಾದಂಥ ಒಂದು ಕೆಲಸವನ್ನ ಮಾಡಿದಾಗ ನಾವು ಚುನಾವಣೆಯಲ್ಲಿ ಎಲ್ಲ ಸ್ಥಾನಕ್ಕೆ 28 ಸ್ಥಾನ ಗೆಲ್ಲುವಂಥದ್ದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ನಮ್ಮ ಅಮಿತ್ ಶಾಜಿ ಅವರು ಬೆಂಗಳೂರಿಗೆ ಬಂದಿರತಕ್ಕಂಥದ್ದು. ಸುಮಾರು ಈ 5-6 ಕಾನ್ಸ್ಟಿಟ್ಯೂಯನ್ಸಿಗಳಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲಬೇಕು. ಈ ಎಲ್ಲ ಕಾನ್ಸ್ಟಿಟ್ಯೂಯನ್ಸಿಗಳಲ್ಲೂ ಸುಮಾರು 2-3 ಲಕ್ಷಕ್ಕೂ ಅಧಿಕ ಮತದಿಂದ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಅಮಿತ್ ಶಾಜಿ ಅವರು ಇಲ್ಲಿಗೆ ಬಂದಿದ್ದಾರೆ. ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು. ನಮ್ಮ ಮುಂದೆ ಇರತಕ್ಕಂಥದ್ದು ಈ ಭ್ರಷ್ಟ ಕಾಂಗ್ರೆಸ್, ಕರ್ನಾಟಕದಲ್ಲಿರುವಂಥ ಈ ಭ್ರಷ್ಟ ಕಾಂಗ್ರೆಸ್, ಭ್ರಷ್ಟ ಡಿ.ಕೆ. ಶಿವಕುಮಾರ್, ಭ್ರಷ್ಟ ಸಿದ್ದರಾಮಯ್ಯನವರು. ಈ ಜೋಡಿಯನ್ನ ಮಟ್ಟ ಹಾಕಬೇಕಾದ್ರೆ ನಾವು ಈ ಚುನಾವಣೆಯಲ್ಲಿ ನಮ್ಮೆಲ್ಲ 28 ಸ್ಥಾನಗಳನ್ನು ಗೆಲ್ಲೋ ಮುಖಾಂತರ ಈ ಭ್ರಷ್ಟ ಕಾಂಗ್ರೆಸ್ ಅನ್ನ ಈ ರಾಜ್ಯದಿಂದ ಹೊರ ಹಾಕೋದಕ್ಕೆ ಒಂದು ಅವಕಾಶ. ಕಾಂಗ್ರೆಸ್ ಅವರೇ ಕಳೆದ 10 ತಿಂಗಳಲ್ಲಿ 10 ಭ್ರಷ್ಟಾಚಾರಗಳನ್ನು ಮಾಡಿದ್ದಾರೆ. ಬಂದಂತ 10 ತಿಂಗಳಲ್ಲಿ 10 ಭ್ರಷ್ಟಾಚಾರಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆದ್ರೆ ನಾವು ಅದನ್ನ ಜನಗೆ ಮುಟ್ಟುವಂತ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ನಾವು ಇವತ್ತು ಕುಡಿಯುವ ನೀರಿಗೆ ಹಾಹಾಕಾರ ಇದೆ ಇಡೀ ರಾಜ್ಯದಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ. ಹಿಂದೆಂದು ಕಳೆದ 50 ವರ್ಷಗಳಲ್ಲಿ ಕುಡಿಯೋ ನೀರಿಗೆ ಇಷ್ಟು ಹಾಹಾಕಾರ ಯಾವತ್ತೂ ಬಂದಿಲ್ಲ. ಟ್ಯಾಂಕರ್ಗಳ ಹಾವಳಿ, ಅಧಿಕಾರಿಗಳ ನಿರ್ಲಕ್ಷ್ಯ ಇವೆಲ್ಲ ಎದ್ದು ಕಾಣ್ತಾ ಇದೆ. ಇದರ ಉಪಯೋಗವನ್ನು ನಾವು ಪಡಿಬೇಕಾಗಿದೆ. ಇವತ್ತು ಎಲ್ಲರೂ ಕುಡಿಯೋ ನೀರಿಗೆ ಏನಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಬೆಂಗಳೂರಿಗೆ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಬಿಟ್ಟು ಹಳ್ಳಿಗಳ ಕಡೆ ಹೋಗ್ತಾ ಇದ್ದಾರೆ. ಆ ಪರಿಸ್ಥಿತಿ ಇವತ್ತಿಗೆ ನಿರ್ಮಾಣ ಆಗಿರೋದು ಈ ಕಾಂಗ್ರೆಸ್ ಸರ್ಕಾರ. ಸರಿಯಾಗಿ ಬರದ ನಿರ್ವಹಣೆ ಮಾಡುವಂತ ಯೋಗ್ಯತೆಯನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಕಳ್ಕೊಂಡಿದೆ. ಇದರ ಉಪಯೋಗವನ್ನ ನಾವು ಪಡಿಬೇಕು, ಜನಗಳು ತಿಳಿಸ್ಬೇಕು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಾವತ್ತೂ ಕೂಡ ಬರಗಾಲ ಬಂದೇ ಇಲ್ಲ. ಅದೇನೋ ಗೊತ್ತಿಲ್ಲ, ಈ ಸಿದ್ದರಾಮಯ್ಯನವ್ರಿಗೂ ಬರಗಾಲಕ್ಕೂ ನಂಟು ಯಾಕೋ. 2013ರಿಂದ 2017ರವರೆಗೂ ಸಿದ್ದರಾಮಯ್ಯನವರ ಸರ್ಕಾರ ಪ್ರತಿ ವರ್ಷ ಬರಗಾಲ. ಮತ್ತೆ ಈಗ 2023-24 ಮತ್ತೆ ಸಿದ್ದರಾಮಯ್ಯನವರ ಆಡಳಿತ, ಮತ್ತೆ ಬರಗಾಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಅದುವರೆಗೂ ಬರಗಾಲ ಇತ್ತು. ಯಡಿಯೂರಪ್ಪನವರು ಇನ್ನೂ ಮುಖ್ಯಮಂತ್ರಿಗಳಾಗಿ ಫಸ್ಟ್ ಕ್ಯಾಬಿನೆಟ್ ಒಬ್ಬರೇ ಕ್ಯಾಬಿನೆಟ್ ಆಗಿ ಆಚೆ ಬಂದ್ರು, ಇಡೀ ರಾಜ್ಯದಲ್ಲಿ ಮಳೆಯ ಪ್ರವಾಹವನ್ನ ನಾವು ನೋಡಿದಿರಿ. ಮಳೆಯ ಪ್ರವಾಹ ಎಲ್ಲ ಕಡೆನೂ ಕೂಡ. ಅದರಿಂದ ಸಿದ್ದರಾಮಯ್ಯನವ್ರಿಗೂ ಈ ಬರಗಾಲಕ್ಕೂ ಏನೋ ಒಂದು ನಂಟು ಅಂತ ಹೇಳಿದೆ. ನಾನು ಕೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ಅವ್ರಿಗೆ, ಬೆಂಗಳೂರಿಗೆ ನೀವು ಏನ್ ಮಾಡಿದಿರ ಅಂತ ಒಳ್ಳೆ ಕಾರ್ಯಗಳನ್ನ. ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದ್ದು ಬಿಜೆಪಿ ಕಾಲದಲ್ಲಿ, ಬೆಂಗಳೂರಿಗೆ ಮೆಟ್ರೋ ಬಂದಿದ್ದು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ರು. ಆಗ ಬೆಂಗಳೂರಿಗೆ ಮೆಟ್ರೋ ಬಂತು. ಬೆಂಗಳೂರಿಗೆ ಕಾವೇರಿ 4 ಸ್ಟೇಜ್ ಕೇಂದ್ರದ ಅನುದಾನದಲ್ಲಿ ಬಂದಂಥದ್ದು. ರಾಷ್ಟ್ರೀಯ ಹೆದ್ದಾರಿಗಳು, ಇವತ್ತು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದೆ, 4 ಗಂಟೆ ತಗೊಂತಾ ಇತ್ತು. ಈಗ 1.25 ಗಂಟೆಯಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಅನ್ನ ಮಾಡಿದಿರಿ. ಇದು ನಮ್ಮ ಕೇಂದ್ರದ, ನಾವು ಹೇಳಕ್ಕೆ ಬಿಜೆಪಿಗೆ ಯಾಕೆ ಮತ ಹಾಕ್ಬೇಕು, ನರೇಂದ್ರ ಮೋದಿ ಅವರಿಗೆ ಯಾಕೆ ಮತ ಹಾಕ್ಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ ಈ ರೀತಿ ಕೆಲಸಗಳನ್ನ ಮಾಡಿದಿರಿ ಅನ್ನೋ ದೃಷ್ಟಿಯಿಂದ. ಇಡೀ ರಾಜ್ಯದಲ್ಲಿ ಕಳೆದ 10 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನಕ್ಕೆ ಅನ್ಸ್ಬಿಟ್ಟಿದೆ ನಾವು ಯಾಕಾದ್ರೂ ಈ ಸರ್ಕಾರಕ್ಕೆ ವೋಟ್ ಮಾಡಿದ್ರು ಅಂತ. ಇದರ ಉಪಯೋಗವನ್ನ ನಾವು ಪಡಿಬೇಕಾಗಿದೆ. ನೀವು ಒಂದಲ್ಲ ಒಂದು ಇಶ್ಯೂ
ಮಂಡ್ಯದಲ್ಲಿ ನೀವು ನೋಡಿದ್ದೀರಾ, ಹನುಮಾನ್ ಧ್ವಜವನ್ನ ಇಳಿಸದಂತದ್ದು ನೋಡಿದ್ದೀರಾ, ಬಿಜೆಪಿ ಹೋರಾಟವನ್ನ ನೀವು ನೋಡಿದ್ದೀರಾ. ಈ ಎಲ್ಲ ಇಶ್ಯೂಗಳನ್ನ ನಾವು ತೆಗೆದುಕೊಂಡು ಆ ಗ್ಯಾರಂಟಿಗಳನ್ನ ಬದಿಗೊತ್ತಿ ಜನ ಬಿಜೆಪಿಗೆ, ನರೇಂದ್ರ ಮೋದಿಗೆ ವೋಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋಣ. ನಮ್ಮ ಮುಂದೆ ಇರತಕ್ಕಂಥದ್ದು ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿ, ಮತ್ತೊಮ್ಮೆ ಮಗದೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು. ಅದಕ್ಕೋಸ್ಕರ ನಾವು ಕಾರ್ಯಕರ್ತರಾಗಿ ಹೋರಾಟವನ್ನ ನಾವು ಮಾಡೋಣ. ಬಂಧುಗಳೇ, ನಾನು ಕೊನೆಯದಾಗಿ ಭಾಷಣ ಮುಗಿಸಕ್ ಮುಂಚೆ ನೋಡಿ, ನರೇಂದ್ರ ಮೋದಿ ಅವರು 10 ವರ್ಷ ಒಂದು ದಿನ ಲೀವ್ ತಗೊಂಡಿಲ್ಲ. 10 ಇಯರ್ಸ್, ಲಾಸ್ಟ್ 10 ಇಯರ್ಸ್ ನರೇಂದ್ರ ಮೋದಿಯವರು ಒಂದು ದಿನನೂ ಲೀವ್ ತಗೊಂಡಿಲ್ಲ. ಅವರ ಸ್ವತಃ ತಾಯಿ ತೀರೋದಾಗೂ ಕೂಡ ಅಂತ್ಯ ಸಂಸ್ಕಾರನ ಮುಗಿಸಿ ಕೆಲಸ ಮಾಡಿದ್ದಾರೆ. ನಮಗೆ ಇರುವಂತದ್ದು ಅವಕಾಶ ಇನ್ನ 33 ದಿನ. ಆ 33 ದಿನದಲ್ಲಿ ನಾವು ಕೂಡ ಒಂದು ದಿನ ಲೀವ್ ತಗೊಂಡೆ ನರೇಂದ್ರ ಮೋದಿಗೋಸ್ಕರ, ಬಿಜೆಪಿಗೋಸ್ಕರ, ಅಮಿತ್ ಶಾಜಿ ಅವರಿಗೋಸ್ಕರ ಫುಲ್ ಟೈಮ್ ಆಗಿ ನಾವು ಕೆಲಸ ಮಾಡ್ತೀರಿ ಅಂತ ಪಣ ತೊಟ್ಟು ನಾವು ಇಲ್ಲಿಂದ ಹೊರಡಬೇಕಾಗಿದೆ ಅನ್ನೋ ವಿನಂತಿಯನ್ನ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರೂ. ಭಾರತ್ ಮಾತಾ ಕಿ. ಶ್ರೀ ವಿರೋಧ ಪಕ್ಷದ ನಾಯಕರು ಹಾಗೂ ಶಾಸಕರಾದ ಅಶೋಕ್ ಅಣ್ಣವ್ರಿಗೆ ಧನ್ಯವಾದಗಳು. ಈಗ ನಮ್ಮನ್ನ ಉದ್ದೇಶಿಸಿ ರಾಜ್ಯದ ಅಧ್ಯಕ್ಷರು, ಶಾಸಕರು, ಯುವ ಮುಖಂಡರು ಆದಂತ ಶ್ರೀ ವಿಜೇಂದ್ರ ಅಣ್ಣವರು ತಮ್ಮನ್ನ ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಂತೀನಿ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿಕಸಿತ ಭಾರತ ಸಂಕಲ್ಪಕ್ಕೆ ವಿಜಯ ಸಂಕಲ್ಪ ಸಮಾವೇಶ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು, ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ, ಚುನಾವಣಾ ಚಾಣಕ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಮಿತ್ ಶಾಜಿರವರೇ, ರಾಜ್ಯ ಕಂಡಂತ ಅಪ್ರತಿಮ ಹೋರಾಟಗಾರರು, ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಜಿ ಅವರೇ, ಸುಧಾಕರ್ ರೆಡ್ಡಿ ಅವರೇ, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರೇ, ಸಿಟಿ ರವಿ ಅವರೇ, ಮಾನ್ಯ ಆರ್ ಅಶೋಕ್ರವರೇ, ಭಾರತೀಯ ಜನತಾ ಪಾರ್ಟಿಯ ಮುಂದಿನ ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರೇ, ತೇಜಸ್ವಿ ಸೂರ್ಯ ಅವರೇ, PC ಮೋಹನ್ ರವರೇ, ಡಾಕ್ಟರ್ ಸುಧಾಕರ್ ಅವರೇ, ಡಾಕ್ಟರ್ ಮಂಜುನಾಥ್ ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಲೋಕಸಭಾ ಕ್ಷೇತ್ರದ ಪ್ರಮುಖರೇ, ಹಿರಿಯರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೇ, ಕಾರ್ಯಕರ್ತ ಬಂಧುಗಳೇ, ವಿಕಸಿತ ಭಾರತದ ಸಂಕಲ್ಪ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭಾರತವನ್ನ ಮುಂದಿನ 2047ನೇ ಇಸ್ವಿಗೆ, ಅಂದ್ರೆ ಭಾರತ ಸ್ವಾತಂತ್ರ್ಯ ಒಂದು 100 ವರ್ಷಗಳ ಒಂದು ಸಂಭ್ರಮವನ್ನು ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಕೊಂಡು ಕಳೆದ 10 ವರ್ಷಗಳಿಂದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಗಲು ರಾತ್ರಿ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ಹಗಲು ರಾತ್ರಿ ದೇಶದ ಅಭಿವೃದ್ಧಿಯನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ದುಡಿತಾ ಇರ್ತಕ್ಕಂಥದ್ದು. ನಮ್ಮ ಪ್ರಧಾನಮಂತ್ರಿಯವರು ಹೇಳಿದಂತೆ, ನಾನು ಈ ದೇಶದ ಒಂದು ಪ್ರಧಾನಮಂತ್ರಿ ಅಲ್ಲ, ಈ ದೇಶದ ಪ್ರಧಾನ ಸೇವಕ ಅನ್ನುವ ಒಂದು ಭಾವನೆ ಇಟ್ಕೊಂಡು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಇವತ್ತು ಹಗಲು ರಾತ್ರಿ ಇವತ್ತು ಶ್ರಮವನ್ನು ಹಾಕ್ತಾ ಇರ್ತಕ್ಕಂಥದ್ದು. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 10 ವರ್ಷಗಳಾದ ನಂತರ
ಕೇಂದ್ರದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲದೇನೆ, ಕೇಂದ್ರ ಸರ್ಕಾರದ ಮೇಲೆ ಯಾವುದೇ ಒಂದು ಭ್ರಷ್ಟಾಚಾರ ಆರೋಪ ಇಲ್ಲದೇನೆ ಕೇಂದ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳೇ ನರೇಂದ್ರ ಮೋದಿಜಿಯವರ ಕಾರ್ಯ ಆಡಳಿತ ವೈಖರಿ ಹೇಗಿದೆ ಅಂತ ಹೇಳಿದ್ರೆ, ಆರ್ಥಿಕವಾಗಿ 12ನೇ ಸ್ಥಾನದಲ್ಲಿದ್ದಂತ ಭಾರತ ಇವತ್ತು ಜಗತ್ತಿನಲ್ಲಿ ಇವತ್ತು 4ನೇ, ಇವತ್ತು 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ ಬಂಧುಗಳೇ, ಬೆಂಗಳೂರು ಮಹಾನಗರದಿಂದ ಹಿಡಿದು ದೇಶದಲ್ಲಿ ನೀವು ಎಲ್ಲೇ ಹೋದ್ರೂ ಸಹ ಮೂಲಭೂತ ಸೌಕರ್ಯಕ್ಕೆ ಒತ್ತನ್ನು ಕೊಟ್ಟು 20 ಲಕ್ಷ ಕೋಟಿಗೂ ಹೆಚ್ಚು ಇವತ್ತು ಅನುದಾನವನ್ನ ದೇಶದ ಒಂದು ಮೂಲಭೂತ ಸೌಕರ್ಯಕ್ಕೆ ಅನುದಾನ ಕೊಟ್ಟಿರ್ತಕ್ಕಂಥ ಯಾವುದೇ ಸರ್ಕಾರ ಇವತ್ತಿದ್ರೆ ಅದು ದೇಶದಲ್ಲಿರ್ತಕ್ಕಂಥ ನಮ್ಮ ಹೆಮ್ಮೆಯ ನರೇಂದ್ರ ಮೋದಿಜಿ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆಗುವ ಮುನ್ನ ಕೇಂದ್ರದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಂತ UPA ಸರ್ಕಾರ, ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ಕಳೆದ 10 ವರ್ಷದಲ್ಲಿ ಯಾವ ರೀತಿ ಭ್ರಷ್ಟಾಚಾರವನ್ನ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ದೇಶದ ಜನ ಯಾರು ಕೂಡ ಮರ್ತಿಲ್ಲ. ಅದರ ಪರಿಣಾಮ ಒಂದು ಕಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ನಮ್ಮ ಕೇಂದ್ರದ ಯೋಜನೆಗಳು ತಲುಪಬೇಕು, ಕಟ್ಟಕಡೆಯ ವ್ಯಕ್ತಿಗೂ ಸಹ ಅಭಿವೃದ್ಧಿಗಳು ತಲುಪಬೇಕು ಅಂತ ಹೇಳಿ ನರೇಂದ್ರ ಮೋದಿಜಿಯವರು ಕೆಲಸನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಂಧುಗಳು, ಇವತ್ತು ಪರಿಸ್ಥಿತಿ ಏನಾಗಿದೆ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲಿ ಹೊಸ ಸರ್ಕಾರ ಬಂದ ನಂತರ ಕಳೆದ 9-10 ತಿಂಗಳಲ್ಲಿ ಯಾವುದೇ ಒಂದು ಅಭಿವೃದ್ಧಿಯನ್ನ ಮಾಡದೇ ಇರತಕ್ಕಂತ ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನ, ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 10 ತಿಂಗಳ ಹಿಂದೆ ರಾಜ್ಯದಲ್ಲಿರ್ತಕ್ಕಂಥ ಮತದಾರರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಮೇಲೆ ಭರವಸೆನ ಇಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ. ಆದ್ರೆ ಇವತ್ತು ಯಾವ ಮತದಾರರು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ತಂದಿದ್ದಾರೋ ಅದೇ ಮತದಾರರು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪವನ್ನು ಹಾಕ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ಮಹಿಳೆಗೆ ಸುರಕ್ಷತೆ ಇಲ್ಲ ರಾಜ್ಯದಲ್ಲಿ, ದಲಿತರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ, ರೈತರಿಗೆ ಇವತ್ತು ಯಾವುದೇ ಒಂದು ಪರಿಹಾರ ಸಿಗ್ತಾ ಇಲ್ಲ ಬರಗಾಲದ ಸಂದರ್ಭದಲ್ಲಿ, ಬಡವರಿಗೂ ಕೂಡ ಅನ್ಯಾಯನ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು ಪ್ರಜ್ಞಾವಂತ ಮತದಾರ ತೀರ್ಮಾನ ಮಾಡಿದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಣ್ಣದ ಮಾತುಗಳಿಗೆ ಮರಳಾಗದೆ ದೇಶದ ಸುರಕ್ಷತೆಯ ದೃಷ್ಟಿಯಿಂದ ದೇಶ ಇವತ್ತು ಸರ್ವಾಂಗೀಣ ಅಭಿವೃದ್ಧಿಯನ್ನು ಆಗ್ತಾ ಇದೆ. ನರೇಂದ್ರ ಮೋದಿಜಿಯವರು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮುಂದಿನ ದಿನಗಳಲ್ಲೂ ಕೂಡ ಮುಂದುವರೆದುಕೊಂಡು ಹೋಗಬೇಕು. ಮತ್ತೊಮ್ಮೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು. 3ನೇ ಬಾರಿಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮುಂದೆ ಒರಗಬೇಕು. 2047ನೇ ಇಸ್ವಿಗೆ ಇವತ್ತು ಭಾರತ ಅಭಿವೃದ್ಧಿ ದೇಶಕ್ಕೆ ಪರಿವರ್ತನೆ ಆಗಬೇಕು ಅಂತ ಹೇಳಿ ಇವತ್ತು ಎಲ್ಲ ಮತದಾರರು ಇವತ್ತು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಇವತ್ತು ವೇದಿಕೆ ಮುಂದೆ ಕೂತಿರ್ತಕ್ಕಂಥ ನಮ್ಮೆಲ್ಲ ಪಕ್ಷದ ಮುಖಂಡರಿಗೆ ನಾನು ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ಜಗತ್ ಪ್ರಕಾಶ್ ನಡ್ಡಾಜಿ ಅವರು, ನಮ್ಮ ಹೆಮ್ಮೆಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು ಹೇಳಿರ್ತಕ್ಕಂಥದ್ದು ಒಂದನೇ, ಮೇರಾ ಬೂತ್ ಸಬ್ಸೆ ಮಜಬೂತ್ ಅಂತಕ್ಕಂಥದ್ದನ್ನ. ಮೇರಾ ಬೂತ್ ಸಬ್ಸೆ ಮಜಬೂತ್ ಅಂತ ಹೇಳಿದ್ರೆ ಕೇಂದ್ರದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳನ್ನ ಕುಂತಲೆ ನಿಂತಲೆ ಅದ್ರ ಬಗ್ಗೆ ಮಾತನಾಡಿ ನಮ್ಮ ಫಲಾನುಭವಿಗಳೇನಿದ್ದಾರೆ ಅವರನ್ನ ಗುರುತಿಸಿ ಇವತ್ತು ಏನು ಫಲಾನುಭವಿಗಳನ್ನ ಗುರುತಿಸೋದ ಜೊತೆಗೆ ನಮ್ಮ ಪ್ರತಿಯೊಂದು ಬೂತ್ನಲ್ಲೂ ಸಹ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ, ನಮ್ಮ ಬೂತ್ಗಳಲ್ಲಿ, ವಿಶೇಷವಾಗಿ 5 ಲೋಕಸಭಾ ಕ್ಷೇತ್ರದ ಪ್ರಮುಖರು ನಾವೇನು ಕೂತಿದ್ದೇವೆ, ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ವಿಶ್ವಾಸನ ಕೊಡಬೇಕಾಗಿದೆ. ಪ್ರತಿಯೊಂದು ಬೂತ್ನಲ್ಲೂ ಸಹ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮತಗಳು ಕೊಟ್ಟಿದ್ದಾರೋ ಅದಕ್ಕೆ ಸುಮಾರು 100-200 ಮತಗಳನ್ನು ಜಾಸ್ತಿ ಮಾಡಬೇಕು. ಹೆಚ್ಚು ಮತಗಳನ್ನು ಪರಿವರ್ತನೆ ಮಾಡಿ ಪ್ರತಿ ನಮ್ಮ ಬೂತ್ಗಳನ್ನು ಗೆದ್ದಾಗ ಮಾತ್ರ ನಮ್ಮ ವಿಧಾನಸಭಾ ಕ್ಷೇತ್ರಗಳು ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ.
ನಮ್ಮ ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಮೇರಾ ಬೂತ್ ಸಬ್ಸೆ ಮಜಬೂತ್ ಅಂತಕ್ಕಂಥ ನಮ್ಮ ರಾಷ್ಟ್ರೀಯ ನಾಯಕರು ಕರೆಯನ್ನು ಕೊಟ್ಟಿದ್ದಾರೆ. ಅದನ್ನು ಮನಗೊಂಡು ನಮ್ಮ ಬೂತ್ಗಳಲ್ಲಿ ಇವತ್ತು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ, ಕಾರ್ಯಕರ್ತರಿಗೆ ವಿಶ್ವಾಸನ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಯದಾಗ ಒಂದು ಮಾತನ್ನ ಹೇಳ್ತೇನೆ. ರಾಜ್ಯದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಂದೇ ವೇದಿಕೆಗೆ ಬಂದ ನಂತರ, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಒಂದೇ ವೇದಿಕೆಗೆ ಬಂದ ನಂತರ ಇವತ್ತು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು, ಹಿರಿಯ ನಾಯಕರಾಗಿರ್ತಕ್ಕಂಥ BS ಯಡಿಯೂರಪ್ಪನವರು, ಮಾನ್ಯ HD ಕುಮಾರಸ್ವಾಮಿ ಅವರು, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಒಂದೇ ವೇದಿಕೆ ಬಂದ ನಂತರ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ತತ್ತರಿಸಿ ಹೋಗಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವರ ರಾಜ್ಯ ಸರ್ಕಾರದ 15ಕ್ಕೂ ಹೆಚ್ಚು ಮಂತ್ರಿಗಳು ಇವತ್ತು ಚುನಾವಣೆ ಅಖಾಡದಲ್ಲಿ ಇಳಿಸಬೇಕು ಅಂತ ಹೊರಟರು ಸಹ ಯಾವುದೇ ಒಬ್ಬ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಚುನಾವಣೆಯಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ಯಾರೂ ಕೂಡ ಧೈರ್ಯ ಮಾಡಿಲ್ಲ. ಅದಕ್ಕೆ ಕಾರಣ ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಪರವಾಗಿರ್ತಕ್ಕಂಥ ಅಲೆ ಅನ್ನೋದನ್ನ ನಾವು ಯಾರೂ ಕೂಡ ಮರಿಬಾರದು. ಹಾಗಾಗಿ ಉತ್ತಮ ವಾತಾವರಣ ಇವತ್ತೇ ನಿರ್ಮಾಣ ಆಗಿದೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಪರವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ವಾತಾವರಣ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಿರ್ಮಾಣ ಆಗಿರ್ತಕ್ಕಂಥ ವಾತಾವರಣ, ಇದನ್ನ ಸದುಪಯೋಗ ಪಡಿಸ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲೋದ್ರ ಮುಖೇನ ನರೇಂದ್ರ ಮೋದಿಜಿಯವರ ಕೈನ ಬಲಪಡಿಸ್ತಕ್ಕಂಥ ಕೆಲಸ ನಾವು ಸೇರಿ ಮಾಡೋಣ ಅಂತಕ್ಕಂಥ ನಮ್ಮ ಮಾತನ್ನು ಹೇಳ್ತಾ ಇವತ್ತು ವೇದಿಕೆ ಮೇಲೆ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಗೃಹ ಮಂತ್ರಿಗಳಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ಬಂದಿದ್ದಾರೆ. ಅವ್ರಿಗೆ ವಿಶ್ವಾಸವನ್ನು ನಾವು ಕೊಡಬೇಕಾಗಿದೆ. ಎಲ್ಲ ಕ್ಷೇತ್ರಗಳನ್ನ ಗೆಲ್ಲೋದ್ರ ಮುಖೇನ ನಾವು ಬಿಜೆಪಿಯನ್ನ ಬಲಪಡಿಸ್ತೇವೆ, ನರೇಂದ್ರ ಮೋದಿಜಿಯವರಿಗೆ ಶಕ್ತಿಯನ್ನು ತುಂಬುತ್ತೇವೆ ಅನ್ನುವ ಒಂದು ಸಂಕಲ್ಪವನ್ನು ಮಾಡಿ ನೀವು ಎಲ್ಲರೂ ಕೂಡ ತೆರಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ. ಎರಡು ಮುಷ್ಟಿಗಳನ್ನ ಕಟ್ಟಿ ನಾವು ಘೋಷಣೆ ಕೂಗೋಣ. ಬಲೋ ಭಾರತ್ ಮಾತಾ ಕಿ. ಸನ್ಮಾನ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ ನರೇಂದ್ರ ಮೋದಿಜಿ ಅವರಿಗೆ, ಉಕ್ಕಿನ ಮನುಷ್ಯ ಸನ್ಮಾನ್ಯ ಅಮಿತ್ ಶಾಜಿ ಅವರಿಗೆ ಬಲೋ ಭಾರತ್ ಮಾತಾ ಕಿ. ನಮಸ್ಕಾರ. ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ರಾಜ್ಯ ಅಧ್ಯಕ್ಷರಾದ ವಿಜಯಣ್ಣ ಅವರಿಗೆ ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ನಮ್ಮೆಲ್ಲರ ನಾಯಕರು, ರೈತ ಮುಖಂಡರು, ದಕ್ಷಿಣ ಭಾರತದ ಮೊದಲೇ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ರೂವಾರಿಗಳಾದಂಥ ಶ್ರೀ BY ಯಡಿಯೂರಪ್ಪನವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಂತೀನಿ. ಮಾನ್ಯ ಗೃಹ ಮಂತ್ರಿಗಳು, ಸಹಕಾರ ಸಚಿವರಾದಂಥ ಅಮಿತ್ ಶಾ ಜಿ ಅವರೇ, ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರೇ, ವಿರೋಧ ಪಕ್ಷದ ನಾಯಕರಾದಂಥ R ಅಶೋಕ್ ಅವರೇ, ಕರ್ನಾಟಕ ಉಸ್ತುವಾರಿಗಳಾದಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರೇ, ಸಹ ಉಸ್ತುವಾರಿಗಳಾದಂಥ ಸುಧಾಕರ್ ರೆಡ್ಡಿ ಅವರೇ, ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರೇ, ಮಾನ್ಯ DV ಸದಾನಂದ ಗೌಡ್ರೆ, ಶೋಭಾ ಕರಂದ್ಲಾಜೆ ಅವರೇ, CT ರವಿ ಅವರೇ, ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾದಂಥ ಹಿರಿಯರಾದಂಥ ಡಾಕ್ಟರ್ CN ಮಂಜುನಾಥ್ ಅವರೇ, ತೇಜಸ್ವಿ ಸೂರ್ಯ ಅವರೇ, PC ಮೋಹನ್ ಅವರೇ, ಡಾಕ್ಟರ್ ಸುಧಾಕರ್ ಅವರೇ, ಗೋವಿಂದ್ ಕಾರಜೋಳ ಅವರೇ, ಅಶ್ವಥ್ ನಾರಾಯಣ ಅವರೇ, ಎಲ್ಲ ಶಾಸಕ ಮಿತ್ರರೇ,
ಇಲ್ಲಿ ಸೇರಿರುವಂತ ನಮ್ಮೆಲ್ಲ ಹಿರಿಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ನಾನು ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಎರಡೂ ಕೈ ಎತ್ತಿ ಜೈ ಜೈ ಶ್ರೀರಾಮ್ ಅಂತ ಹೇಳಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಂಧುಗಳೇ, ನಾವು ನೀವೆಲ್ಲ ಅಮಿತ್ ಶಾಜಿಯವರ ಮಾತನ್ನ ಕೇಳಕ್ಕೆ ಕಾತುರಾಗಿ ಕುಂತಿದ್ದೇವೆ. ಕರ್ನಾಟಕ ರಾಜ್ಯಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟು ಮಾನ್ಯ ಗೃಹ ಸಚಿವರಾದಂಥ ನಮ್ಮ ಅಮಿತ್ ಶಾಜಿಯವರು ಈಗಾಗಲೇ ಕೆಲವು ಪ್ರಮುಖ ಕಾರ್ಯಕರ್ತರ ಜೊತೆ ಸಮಾಲೋಚನೆಯನ್ನು ಮಾಡಿ ಈಗ ಇಲ್ಲಿಗೆ ಬಂದಿದ್ದಾರೆ. ರಾತ್ರಿವರೆಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಂಧುಗಳೇ, ನಾನು ನಿಮ್ಮನ್ನ ಕಾಂಗ್ರೆಸ್ನವ್ರನ್ನ ಕೇಳಬೇಕು, ನಿಮ್ಮ ಪ್ರಧಾನಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರು ಹೇಳ್ತಾರೆ? ಅವನವ್ರ ಹೆಸರು ತಾಕತ್ತಿದೆಯಾ? ಕೇವಲ ಹಣದ ಮೇಲೆ, ಹೆಂಡದ ಮೇಲೆ ತೊಗ್ಲಕ್ ದರ್ಬಾರ್ ನಡೆಸಿ ಇವತ್ತು ಅಧಿಕಾರಕ್ಕೆ ಹಿಡಿತೇವೆ ಅನ್ನೋ ಭ್ರಮೆನಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ನಾಳೆ ನಾಡಿದ್ದು ನಾಮಪತ್ರ ಸಲ್ಲಿಸಿದ ನಂತರ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೆ ನಾವೆಲ್ಲ ಹಿರಿಯ ಮುಖಂಡರ ಜೊತೆ ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಕಾರ್ಯಕರ್ತರ ಸಭೆ, ಸಾರ್ವಜನಿಕ ಸಭೆಯನ್ನು ಮಾಡೋರಿದ್ದೇವೆ. ನನಗೆ ವಿಶ್ವಾಸ ಇದೆ, ನಿಮ್ಮೆಲ್ಲರ ಪರವಾಗಿ ಅಮಿತ್ ಶಾ ಅವರಿಗೆ ಭರವಸೆಯನ್ನು ಕೊಡ್ತೇನೆ. ಈ ಬಾರಿ ನಿಮ್ಮ ಮತ್ತೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಡೆಲ್ಲಿಗೆ ಆ 28 ಲೋಕಸಭಾ ಸದಸ್ಯರನ್ನು ಕರ್ಕೊಂಡು ಬರ್ತೇನೆ. ಈ ಭರವಸೆಯನ್ನು ಕೊಡಬಹುದು ಅನ್ನೋದಾದ್ರೆ ಎಲ್ಲರೂ ಕೈ ಎತ್ತೇಳಿ ಕೊಡಬಹುದು ಯಡಿಯೂರಪ್ಪನವ್ರೆ ಅಂತ. ನಾನು ರಾಜ್ಯದ ಉದ್ದಗಲಿಗೆ ಸುತ್ತಿದ್ದೇನೆ. ಕರ್ನಾಟಕ ರಾಜ್ಯದ ಜನರ ನಾಡಿಯ ಮಿಡಿತ ಗೊತ್ತಿದೆ ನನಗೆ. ನಿಮ್ಮ ತೊಗ್ಲಕ್ ದರ್ಬಾರ್ ನಡೆಯೋದಿಲ್ಲ. ಕಾಂಗ್ರೆಸ್ಸಿನ ಮುಖಂಡರಿಗೆ ಹೇಳ್ತೇನೆ, ಏನಾಯ್ತು ನೀವು ಕೊಟ್ಟ ಭರವಸೆಗಳು? ಕರ್ನಾಟಕ ರಾಜ್ಯದಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಇದೆ, ಬರಗಾಲ ಇದೆ. ಬೆಂಗಳೂರಿನಲ್ಲಿ ಕುಡಿಯೋ ನೀರಿಲ್ಲದೇನೆ ಜನ ಹಾಹಾಕಾರ ಪಡ್ತಾ ಇರುವಂತ, ಪಶು ಪಕ್ಷಿ ಪ್ರಾಣಿಗಳಿಗೂ ನೀರಿಲ್ಲದೆ ಇರುವಂತ ಒಂದು ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನೀವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡಿದ್ರೆ ನನಗನ್ಸುತ್ತೆ ನಾನು ಅಮಿತ್ ಶಾಜಿಯವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭರವಸೆಯನ್ನು ಕೊಡ್ತೇನೆ. ತಮ್ಮೆಲ್ಲರ ಆಶೀರ್ವಾದದಿಂದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ ಸಂಸತ್ ಸದಸ್ಯರನ್ನ ಡೆಲ್ಲಿಗೆ ನಾನು ಕರ್ಕೊಂಡು ಬರ್ತೇನೆ ಅನ್ನೋ ಭರವಸೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಸ್ವತಃ ನಮ್ಮ ಗೃಹ ಸಚಿವ ಅಮಿತ್ ಶಾಜಿಯವರು ನಮ್ಮೆಲ್ಲರನ್ನು ಕುರಿತು ಮಾತನಾಡೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಬರೋರಿದ್ದಾರೆ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ನಾನು ರಾಜ್ಯದ ಉದ್ದಗಲಿಗೆ ಪ್ರವಾಸ ಮಾಡ್ತೇನೆ ನಮ್ಮೆಲ್ಲರ ಮುಖಂಡರ ಜೊತೆಗೆ. ನೀವೆಲ್ಲೆಲ್ಲಿ ಕರೀತೀರಾ ಅಲ್ಲಿಗೆ ಬರ್ತೇನೆ. ನನಗೆ 81 ವರ್ಷ ಮುಗಿದು 82 ವರ್ಷ ಆಗಿದ್ರು ಸಹ ಮನೆ ಸೇರೋ ಪ್ರಶ್ನೆ ಇಲ್ಲ. ಬನ್ನಿ ಹೋಗೋಣ. ಈ ಕಾಂಗ್ರೆಸ್ ಸರ್ಕಾರದ ತೊಗಲಕ್ ದರ್ಬಾರನ್ನ ಜನರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡಿ ಅದರ ಮೂಲಕ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾಗಿದೆ. ನಾನು ಪ್ರಮುಖವಾಗಿ
ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮೊಹಲ್ಲಾಗಳಿಗೆ ನಾವು ಹೆಚ್ಚು ಹೋಗಬೇಕು. ಅವ್ರಿಗಾಗಿರುವಂತ ಅನ್ಯಾಯ ಕಾಂಗ್ರೆಸ್ ಸರ್ಕಾರದಿಂದ ಅವರು ಮನವರಿಕೆ ಮಾಡಬೇಕು. ಅವರಿಗೆ ಬಿಡುಗಡೆ ಆಗಬೇಕಾಗಿದ್ದ ಹಣವನ್ನ ಬೇರೆ ಕಡೆ ದುರುಪಯೋಗ ಮಾಡಿಕೊಂಡಿರೋದನ್ನ ಮನವರಿಕೆ ಮಾಡಬೇಕು. ಅಂಕಿಅಂಶಗಳನ್ನ ಹೇಳಕ್ಕೆ ಸಮಯ ಇಲ್ಲ. ಈ ರೀತಿ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಅವಕಾಶ ಇದೆ. ಬಹುಶಃ ಇಡೀ ಪ್ರಪಂಚ ಅಚ್ಚರಿಯಿಂದ ಪ್ರಧಾನಿ ನರೇಂದ್ರ ಮೋದಿಜಿ ಕಡೆ, ನಮ್ಮ ಗೃಹ ಸಚಿವ ಅಮಿತ್ ಶಾ ಜಿ ಕಡೆ ನೋಡ್ತಾ ಇದೆ. 21ನೇ ಶತಮಾನ ಇದು ಭಾರತೀಯರ ಶತಮಾನ ಅನ್ನುವಂಥದ್ದು ಮಾತು ಕೇಳ್ತಾ ಇದ್ದೇವೆ. एक देश में 2 प्रधान 2 विधान 2 निशान नहीं चलेंगे ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹೇಳಿದಂತ ಮಾತು ಅದು ಇವತ್ತು ಸಾಕಾರ ಆಗ್ತಾ ಇದೆ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕಾಗಿದೆ. ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಯಾವ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಜಿಯವರು ಒಂದು ದಿನ ವಿಶ್ರಾಂತಿಯನ್ನು ಪಡೆದೇನೆ ದೇಶದ ಉದ್ದಗಳಿಗೆ ಹೋಗಿ ಬಂದ ಮೇಲೂ ಸಹ ಪಕ್ಷವನ್ನು ಬಲಪಡಿಸೋ ದೃಷ್ಟಿಯಿಂದ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಇವಿಷ್ಟೇ ನಿಮ್ಮನ್ನ ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂತಹದ್ದು. ಬರುವಂತ ಚುನಾವಣೆ ವರೆಗೆ ಯಡಿಯೂರಪ್ಪನವರೇ, ನಾವ್ಯಾರು ಮನೆ ಸೇರಲ್ಲ. ಮನೆಗೆ ಹೋಗಿ ಬಿಜೆಪಿ ಅಭ್ಯರ್ಥಿ ಯಾರೇ ಇರಲಿ ಅವ್ರನ್ನ ಗೆಲ್ಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನೋ ಭರವಸೆಯನ್ನು ನೀವು ಕೊಟ್ರೆ ಖಂಡಿತ ನಾವು 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಕ್ಕೆ ಸಾಧ್ಯ ಇದೆ. ಇಡೀ ಜಗತ್ತು ಈ ಬರುವಂತಹ ಲೋಕಸಭಾ ಚುನಾವಣೆ ಕಡೆ ನೋಡ್ತಾ ಇದೆ. ಇಡೀ ಜಗತ್ತು ಪ್ರಧಾನಿ ನರೇಂದ್ರ ಮೋದಿ ಕಡೆ, ಅಮಿತ್ ಶಾ ಜಿ ಕಡೆ ನೋಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಿ ಕರ್ನಾಟಕ ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡೋಣ. ಏನಾಯ್ತು ಕಾಂಗ್ರೆಸ್ ಮುಖಂಡರು ಕೇಳ್ತೇನೆ, ಕಿಸಾನ್ ಸನ್ಮಾನ್ ಯೋಜನೆ 6,000 ರೂಪಾಯಿ ಕೇಂದ್ರ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗಿ ನಾನು 4,000 ಕೊಡ್ತಾ ಇದ್ದೆ. ಯಾಕೆ 4,000 ಕೊಡೋದು ನಿಲ್ಸಿದ್ರೆ? ಭಾಗ್ಯಲಕ್ಷ್ಮಿ ಯೋಜನೆ ಕೋಟ್ಯಾಂತರ ಹೆಣ್ಣು ಮಕ್ಕಳಿಗೆ ನೆಮ್ಮದಿಯಿಂದ ಬದುಕುವಂತ ಒಂದು ಯೋಜನೆ ಯಾಕೆ ನಿಲ್ಲಿಸಿದ್ದೀರಾ? ಇದ್ಯಾವುದಕ್ಕೂ ಕಾಂಗ್ರೆಸ್ನಲ್ಲಿ ಉತ್ತರ ಇಲ್ಲ. ಕಾರಣ ಕಾಂಗ್ರೆಸ್ ದಿವಾಳಿಯಾಗಿದೆ, ಪಾಪರ್ ಆಗಿದೆ, ಅಭಿವೃದ್ಧಿ ಕಾರ್ಯಕ್ಕೆ ಹಣ ಇಲ್ಲ, ಎಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ. ಯಾವ ಕಡೆ ಸಹ 1 ಕಿಲೋಮೀಟರ್ ರಸ್ತೆ ಮಾಡುವಂತ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮೈಸೂರು ಹೋಗಿ ಹೇಳಿದ್ದಾರೆ, ನನ್ನ ಉಳಿಸಿ ನನಗೆ ಹೆಚ್ಚು ಓಟ್ ಕೊಡಿ ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದಾರೆ. ಅಂದ್ರೆ ಅರ್ಥ ಆಗಿದೆ, ನನ್ನ ಕಾಲ ಮುಗೀತು, ಬಿಜೆಪಿ ಅವರು ಬಂದು ಕುರ್ಚಿಯಲ್ಲಿ ಕುಂತ್ಕೊಳ್ತಾರೆ ಅನ್ನೋದು ಅವ್ರಿಗೂ ಅನುಭವ ಆಗಿ ಈ ಮಾತನ್ನ ಆಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಒಂದು ದಿನ ನೀವು ವಿಶ್ರಮಿಸ್ತೇನೆ. ಯಡಿಯೂರಪ್ಪನವರೇ, ಈ ಚುನಾವಣೆ ಮುಗಿಯೋವರೆಗೆ ನಾವು, ನಮ್ಮ ಹೆಂಡತಿ, ಮಕ್ಕಳು ಎಲ್ಲರೂ ಸಹ ಮನೆಗೆ ಹೋಗ್ತೇವೆ. ಭಾರತೀಯ ಜನತಾ ಪಾರ್ಟಿಯ ವಿಚಾರಗಳನ್ನು ತಿಳಿಸ್ತೇವೆ. ಬರುವಂತ ಚುನಾವಣೆಯಲ್ಲಿ ಕಮಲದ ಹೂವಿನ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ ಅನ್ನೋ ಕೆಲಸವನ್ನು ನೀವು ಮಾಡಿದ್ರೆ ನನಗನ್ಸುತ್ತೆ ಅಮಿತ್ ಶಾ ಜಿಯವರು ಅಲ್ಲಿಂದ ಇಲ್ಲಿಗೆ ಬಂದದಕ್ಕೆ ಸಾರ್ಥಕ ಆಗುತ್ತೆ. ಆ ಕೆಲಸವನ್ನು ನೀವೆಲ್ಲ ಸೇರಿ ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ. ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ, ಗೃಹ ಸಚಿವ ಅಮಿತ್ ಶಾ ಜಿ ಅವರಿಗೆ ಭಾರತ್ ಮಾತಾ ಕಿ. ನಮಸ್ಕಾರ, ಧನ್ಯವಾದ. ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತ ಯಡಿಯೂರಪ್ಪ ಜಿ ಅವರಿಗೆ ಧನ್ಯವಾದಗಳು. ಈಗ 5 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ನಮ್ಮ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರ ಜೊತೆ ಒಂದು ಭಾವಚಿತ್ರಕ್ಕೆ ಮುಂದೆ ಬರಬೇಕಂತ ಕೇಳ್ಕೊಂತೀನಿ. 5 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು. ಬಿಜೆಪಿಗೆ ಮತ, ಬಿಜೆಪಿಗೆ, 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 ಬಿಜೆಪಿಗೆ ಮತ, ಬಿಜೆಪಿಗೆ. ಧನ್ಯವಾದಗಳು. ಈಗ ಬಹು ನಿರೀಕ್ಷಿತ
ಭಾಷಣ ನಮ್ಮ ಉಕ್ಕಿನ ಮನುಷ್ಯ ಆರ್ಟಿಕಲ್ 370 ರದ್ದಿನ ರೂವಾರಿಗಳಾದಂಥ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ತಮ್ಮನ್ನ ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಂತೀನಿ. मेरे साथ बोलिए, भारत माता की। भाई मुझे बेंगलुरु वाले बताओ भाई, मोदी जी को तीसरी बार प्रधानमंत्री मुझे बताओ, मोदी जी को तीसरी बार प्रधानमंत्री बनाना है या नहीं बनाना है? 400 पार करना है या नहीं करना है? तो अरे बेंगलुरु वालों, ऐसी आवाज नहीं चलेगी। मेरे साथ दोनों हाथ उठाइए, उठाइए दोनों हाथ, विजय के विश्वास की मुट्ठी बींचिए और प्रचंड आवाज से बोलिए, भारत माता की, भारत माता की, जय श्री राम, जय जय श्री राम। मंच पर उपस्थित भाई मीडिया वाले बैठ जाओ जरा, पीछे कार्यकर्ता दिखाई पड़े। सारे लोग माइक सेट कर बैठ जाओ प्लीज। मैं यहीं खड़ा रहने वाला हूं, जरा भी आगे पीछे नहीं हूंगा, बैठ जाइए प्लीज। चलो बैठ जाओ भाई, मैं थोड़ा जिद्दी टाइप का आदमी हूं, बैठ जाओ। मंच पर उपस्थित भारतीय जनता पार्टी के पार्लियामेंट्री बोर्ड के मेंबर और वरिष्ठ नेता श्रीमान येदुरप्पा जी, भारतीय जनता पार्टी के अध्यक्ष विजेंद्र येदुरप्पा जी, हमारे विपक्ष के नेता श्रीमान अशोक जी, मोदी जी के मंत्रिमंडल में मेरे साथी भाई प्रहलाद जोशी जी, और आज यहां पर मेरे साथ उपस्थित डॉक्टर CN मंजुनाथ। जोर से ताली बजाओ, डॉक्टर खड़े हो जाओ। डॉक्टर K सुधाकर, हमारे युवा नेता तेजस्वी सूर्या, बार बार जीतने वाले PC मोहन और भारतीय जनता पार्टी की वरिष्ठ नेत्री बहन शोभा करंदलाजे जी, ये सभी को जिताने के लिए प्रचंड पुरुषार्थ करना है ना? अरे जोर से बोलो, करना है ना? तो इसके लिए आए हुए मेरी भारतीय जनता पार्टी के मालिक, ऐसे मेरे सभी शक्ति केंद्र के भाइयों और बहनों, आप सभी को मेरा नमस्कार, आप सभी को प्रणाम। सबसे पहले मैं थोड़ा लेट हो गया हूं, सुबह से पार्टी की मीटिंगें चल रही थी, आप लोगों को काफी समय तक प्रतीक्षा करनी पड़ी है, इसलिए मैं आप सबसे क्षमा मांगकर मेरी बात की शुरुआत करता हूं। भाइयों और बहनों, हम सब यहां पर आने वाले लोकसभा चुनाव की तैयारी के लिए बैठे हैं। आने वाले लोकसभा चुनाव में एक और भारतीय जनता पार्टी और NDA है, जो हमारे प्रधानमंत्री नरेंद्र मोदी जी की ओर से है, और मोदी जी के नेतृत्व में हम चुनाव के मैदान में हैं। और दूसरी ओर
परिवारवादी और भ्रष्टाचारियों का गठबंधन ये इंडी अलायंस है। पूरे देश भर में मैं लगभग 60% राज्यों में दौरा कर चुका। मैं जहां पर भी गया, युवा हो, महिला हो, किसान हो, गरीब हो, शहर हो, गांव हो, जहां भी गया सभी लोग मोदी 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 के नारे लगा। हमारे प्रधानमंत्री मोदी जी ने भारतीय जनता पार्टी के सभी कार्यकर्ताओं के सामने 400 पार का लक्ष्य रखा है और इस बार मैं कर्नाटक की जनता का 2 चुनावों के लिए आभार व्यक्त करना चाहता हूं। 2014 में भारतीय जनता पार्टी कर्नाटक की जनता के सामने आई। आपने 43%, 43% वोट के साथ हमें 17 सीटें दी, 17 सीटें दी। 2019 में दोबारा आए, आपने 51% वोट, 51% वोट के साथ 25 सीटें दी। मगर इस बार मेरी कर्नाटक की जनता को और सभी कार्यकर्ता को मेरा विनंती है कि 51% से काम नहीं होता, 60% और 28 की 28 सीटें भारतीय जनता पार्टी के गठबंधन को देना है। और मैं बड़े विश्वास के साथ कार्यकर्ता को बताने आया हूं, मोदी जी के नेतृत्व में भारतीय जनता पार्टी और जेडीएस का गठबंधन सभी 28 की 28 सीटें जीतकर कांग्रेस का अकाउंट नहीं खोलने देंगे। मुझे बताओ भाई, आप लोग सभी 28 की 28 सीटों के लिए तैयार हो क्या? अरे ऐसे नहीं बोलते, जोर से बोलो, तैयार हो क्या? बेंगलुरु शहर की सभी सीटें प्रचंड बहुमत से भाजपा जीतेगी क्या? यही मोड़ पूरे देश भर के अंदर दिखाई पड़ता है। इनका कारण है पसंदगी किसके बीच में? एक और नरेंद्र मोदी जी है, जिन्होंने 23 साल तक मुख्यमंत्री और प्रधानमंत्री के रूप में काम किया है। 23 साल तक, और 23 साल में विरोध पक्ष वाले मोदी जी पर 25 पैसे का भ्रष्टाचार का आरोप नहीं लगा पाए। मोदी जी ने 23 साल तक पारदर्शिता के साथ, ट्रांसपेरेंसी के साथ इस देश को एक एग्जाम्पल सेट करने का काम किया है। और दूसरी ओर एक घमंडिया गठबंधन, इंडी अलायंस, ये भ्रष्टाचारियों का कुनबा। कांग्रेस शासन में 12 लाख करोड़ रुपए का घोटाला भ्रष्टाचार हुआ। 10 साल मनमोहन सोनिया की सरकार में 12 लाख करोड़ का भ्रष्टाचार हुआ। डीके शिव कुमार जी को तो भ्रष्टाचार से परहेज ही नहीं। मगर मैं जानता हूं कर्नाटक की जनता भ्रष्टाचार को पसंद नहीं करती। मैं एक के बाद एक घोटाला बोलता हूं। मुझे बताओ भाई, कोल ब्लॉक का घोटाला किसने किया? जोर से बोलो, किसने किया? कॉमनवेल्थ का घोटाला किसने किया? 2G का घोटाला किसने किया? हिमाचल में सेब की बिक्री में घोटाला किसने किया? INX मीडिया का घोटाला किसने किया? एयरसेल का घोटाला किसने किया? अंतरिक्ष देवास का घोटाला किसने किया? लैंड फॉर जॉब का घोटाला किसने किया? जम्मू कश्मीर क्रिकेट एसोसिएशन का घोटाला किसने किया? एम्ब्रेयर डील में घोटाला किसने किया?
हॉक एयरक्राफ्ट का घोटाला किसने किया? अगस्ता वेस्टलैंड हेलीकॉप्टर का घोटाला किसने किया? अब ये 12 लाख करोड़ के घपले, घोटाले, भ्रष्टाचार करने वाली कांग्रेस मोदी जी के साथ स्पर्धा। देश की जनता के सामने स्पष्ट विकल्प है। एक और 23 साल तक एक पैसे का भ्रष्टाचार करे बगैर शासन करने वाले नरेंद्र मोदी जी, और दूसरी ओर 12 लाख करोड़ का घपला घोटाला करने वाली कांग्रेस पार्टी। मित्रों, ये लोग जब भी पावर मिलती है न केवल भ्रष्टाचार करते हैं, वो कुछ भी करे उनका मन जनता की सेवा में नहीं लगता। मैं मोदी जी के साथ 40 सालों से काम कर रहा हूं। 23 साल मुख्यमंत्री और प्रधानमंत्री रहने वाला पूरी दुनिया में एक ही व्यक्ति है जिसने एक दिन का भी छुट्टी नहीं लिया है। 23 साल तक हर पल भारत के लिए काम करना, एक दिन की छुट्टी नहीं लेना। और दूसरी ओर राहुल बाबा गर्मी आते ही विदेश चले जाते हैं। हर 6 महीना कांग्रेस पार्टी इनको ढूंढती रह जाती है। कोई मैच ही नहीं। पूरा देश आज एकजुट होकर नरेंद्र मोदी जी के साथ खड़ा है। और मोदी जी ने जिस प्रकार से शासन किया, सारे वादों को पूरा किया। मोदी जी ने कहा था 2014 में कि भारतीय जनता पार्टी की नरेंद्र मोदी सरकार गरीबों की, दलितों की, वंचितों की, आदिवासियों की सरकार है। और इस 10 साल के अंदर 25 करोड़ से ज्यादा गरीबों को गरीबी रेखा के बाहर निकालने का काम नरेंद्र मोदी जी ने किया है। 80 करोड़ गरीबों को मुफ्त राशन देने का काम नरेंद्र मोदी ने किया है। 12 करोड़ टॉयलेट बनाने का काम नरेंद्र मोदी ने किया है। 4 करोड़ गरीबों को घर देने का काम नरेंद्र मोदी ने किया है। 10 करोड़ महिलाओं को उज्ज्वला का गैस देने का काम नरेंद्र मोदी ने किया है। और 14 करोड़ से ज्यादा लोगों को नल से जल देने का काम नरेंद्र मोदी ने किया है। और 60 करोड़ गरीबों को 5 लाख तक का पूरा स्वास्थ्य का खर्चा आज नरेंद्र मोदी सरकार देती। इस देश के 60 करोड़ गरीबों को नया जीवन, नई ऊर्जा और नया उत्साह देने का काम नरेंद्र मोदी जी ने किया है। और कई सारे वादे थे। कांग्रेस पार्टी हमारा मजाक उड़ाती थी कि 1950 से भारतीय जनता पार्टी का मैनिफेस्टो नहीं बदलता। और मित्रों, मैं आज बताने आया हूं, 10 साल के बाद मोदी जी जनादेश मांगने जा रहे हैं। 1950 से हमारा जो मैनिफेस्टो था वो पूरा का पूरा समाप्त कर मोदी जी आशीर्वाद लेने के लिए निकले। मुझे बताओ कार्यकर्ता भाइयों बहनों, ये कश्मीर जो है हमारा है या नहीं है? अरे जोर से बोलो, है या नहीं है? धारा 370 जानी चाहिए, नहीं जानी चाहिए? एक कांग्रेस पार्टी 70 साल तक धारा 370 को संभाल कर गई। और जब मोदी जी ने दूसरी बार प्रधानमंत्री बने 5 अगस्त 2019 को धारा 370 को समाप्त कर दिया। और उस वक्त ये राहुल बाबा पार्लियामेंट में मुझे कहते थे कि धारा 370 मत हटाओ, कश्मीर में खून की नदियां बह जाएगी। राहुल बाबा, ये मोदी सरकार है, खून की नदियां छोड़ो, कंकर चलाने की किसी की हिम्मत नहीं हुई है। कंकर आज कश्मीर सुखरूप भारत का अभिन्न हिस्सा बना है।
मुझे बताओ माताओं, भाइयों बहनों, कार्यकर्ता भाइयों बहनों, एक बात बताइए, 500 साल से राम लल्ला को अयोध्या में अपना घर नहीं था। मोदी जी ने 4 करोड़ गरीबों को तो घर दिया ही दिया, साथ में राम लल्ला को भी टेंट से निकालकर मंदिर में बिठा। एक कांग्रेस पार्टी 50 साल से राम मंदिर के मुद्दे को अटका रही थी, भटका रही थी, लटका रही थी। मोदी जी ने कोर्ट का जजमेंट भी आ गया, भूमि पूजन भी कर दिया और 22 जनवरी को राम लल्ला की प्राण प्रतिष्ठा भी कर दी। भाइयों और बहनों, इनकी तुष्टीकरण की राजनीति देखिए। राम लल्ला अपने भव्य मंदिर में विराजमान होने वाले थे। 1000 साल में आए ऐसा पल था, सभी को निमंत्रण था। सोनिया जी को था, खरगे जी को था, राहुल बाबा को था, मगर वो नहीं गए क्योंकि उनको डर था कि हमारी वोट बैंक खत्म हो जाएगी। भाइयों और बहनों, डरता रहने दो उनको, हम नहीं डरते थे। डंके की चोट पर आज राम लल्ला गगनचुंबी मंदिर के अंदर बैठे हैं और सभी लोग आनंद व्यक्त कर रहे हैं। मोदी सरकार ने पार्टीशन के वक्त और तब से अब तक जो शरणार्थी हिंदू, बौद्ध, सिख, जैन पाकिस्तान, बांग्लादेश से आए थे, मुझे बताओ भाई, अपना धर्म, अपने परिवार की महिलाओं की आबरू बचाने के लिए, सम्मान बचाने के लिए जो वहां से यहां शरण में आए, वो हिंदू, सिख, जैन, बौद्ध भाइयों को नागरिकता देनी चाहिए या नहीं देनी चाहिए? मोदी जी सीए लाए, इसका विरोध करते थे, मोदी जी ने सीए भी समाप्त कर दिया, नक्सलवाद और टेररिज्म को समाप्त कर दिया। ये 10 साल तक सिद्धरमैया बाबू जवाब देना, 10 साल तक केंद्र में आपकी सरकार थी, सोनिया मनमोहन की सरकार थी, आए दिन बम धमाके होते थे, पाकिस्तान से आलिया, मालिया, जमालिया आकर बम धमाके कर कर भाग जाते थे। मनमोहन सिंह उफ नहीं करते थे, अब उनको आदत पड़ी थी। 14 में आप लोगों ने मोदी जी को प्रधानमंत्री बना दिया। आदत जो पड़ी थी टेररिस्टों को, उरी और पुलवामा में बम धमाका कर दिया, हमला कर दिया। उनको लगा अभी भी कुछ नहीं होगा। वो भूल गए कि अब कांग्रेस की सरकार नहीं है, अब नरेंद्र मोदी की भारतीय जनता पार्टी की सरकार है। 10 ही दिन में पाकिस्तान के घर में घुसकर सर्जिकल स्ट्राइक और एयर स्ट्राइक कर कर आतंकवादियों का खात्मा करने का काम नरेंद्र मोदी जी ने किया है। भाइयों और बहनों, हमने नई पार्लियामेंट बनाई, कर्तव्य पथ बनाया, 150 साल पुराने सारे कानून क्रिमिनल जस्टिस के बदलने का काम किया और देश को 11वें नंबर की अर्थव्यवस्था से 5वें नंबर की अर्थव्यवस्था पर लाने का काम नरेंद्र मोदी जी। आपको 5 नंबर से संतोष है क्या? अरे जोर से बोलो संतोष है, और जोर से बोलो संतोष है। तो मोदी जी को 400 पार करा दो, तीसरी बार प्रधानमंत्री बना दो। मोदी का गारंटी है 5वें नंबर से तीसरे नंबर की अर्थव्यवस्था पर देश पहुंच जाएगा। भाई और बहनों, देश के इंफ्रास्ट्रक्चर को मोदी जी ने आगे बढ़ाने का काम किया। हर हफ्ते 10 साल तक लगातार हर सप्ताह एक यूनिवर्सिटी खोली, हर दिन 10 साल तक लगातार 37 स्टार्टअप शुरू हुए, हर दिन 16,000 करोड़ के यूपीआई ट्रांजैक्शन हुए, हर दिन 14 किलोमीटर रेल बनी, हर दिन 50,000 महिलाओं को एलपीजी के कनेक्शन मिले हैं और हर सेकंड
5 साल तक हर सेकंड गरीब परिवार को नल से जल देने का काम ये भारतीय जनता पार्टी की सरकार ने की। अभी एक सभा करी वहां, ये इंडिया अलायंस ने सभा का नाम दिया संविधान बचाओ, लोकतंत्र बचाओ। क्यों भाई, क्या हुआ है लोकतंत्र को? लोकतंत्र को कुछ नहीं हुआ है। ये पूरी सभा जो घमंडिया गठबंधन ने करी, ये भ्रष्टाचारियों को बचाने के लिए करी है। आप कान खोलकर सुन लो। हमने 2014 में कहा था, जिन जिन ने 12 लाख करोड़ का भ्रष्टाचार करा है वो सभी जेल की सलाखों के पीछे होंगे। हम कहकर जनता को वादा कर कर चुनाव में आए थे। आप मुझे बताओ कार्यकर्ता भाइयों और बहनों, जिन्होंने भ्रष्टाचार करा है उनको जेल में डालना चाहिए या नहीं डालना चाहिए? जोर से बोलो, डालना चाहिए नहीं? अरे राहुल बाबा, हमारा क्या हिसाब मांग रहे हो? आपके एमपी के घर से 350 करोड़ रुपया कैश मिलती है, आपको शर्म आनी चाहिए। ममता दीदी, आपके मंत्री के घर से 51 करोड़ रुपया कैश मिली है, उनको हम जेल में न डाले तो कोई महल में रखे? 51 करोड़ रुपया कहां से आया? 350 करोड़ रुपया कहां से आया? ये बात आपको सोचने वाली है। भाइयों और बहनों, यहां पर जो सरकार बनी है वो सरकार कर्नाटक के हित में, डेवलपमेंट के हित में काम नहीं कर रही। मुख्यमंत्री और उप मुख्यमंत्री हर रोज एक अपनी कुर्सी बचाने में लगा है और दूसरा कुर्सी छीनने में लगा है। किसी को कर्नाटक की जनता का ध्यान नहीं है। कर्नाटक में सूखा है, केंद्र सरकार को प्रस्ताव भेजते भेजते 3 महीना लेट कर दिया और आज सूखे की केंद्र सरकार की सहायता की दरखास्त चुनाव आयोग में पड़ी है। भाई और बहनों, इस पर पॉलिटिक्स करें। मैं उनको पूछने आया हूं, जब आपकी सरकार थी, यूपीए की सरकार थी, 10 साल तक यूपीए की सरकार चली, आपने कर्नाटक के लिए क्या करा? हिसाब देना चाहिए या नहीं देना चाहिए उनको? जोर से बोलो, देना चाहिए या नहीं देना चाहिए? मगर मैं हिसाब लेकर आया हूं, भले वो न दे। कर्नाटक की जनता को मैं बताना चाहता हूं, 10 साल तक यूपीए की सरकार चली, 10 साल में मनमोहन सरकार ने कर्नाटक को सिर्फ 1,42,000 करोड़ रुपया दिया था। कितना दिया था? 1,42,000 करोड़। और नरेंद्र मोदी जी ने कितना दिया? 4,91,000 करोड़। 3 गुना ज्यादा पैसा नरेंद्र मोदी जी ने। 25,000 करोड़ के इसके अलावे रोड बनाए, 75,000 करोड़ रुपया रेलवे में डाला और 11,000 करोड़ रुपया एयरवेज में डालने का काम किया। ये बेंगलुरु का सारा विकास अगर किसी ने किया है तो केवल और केवल नरेंद्र मोदी जी ने किया है और किसी ने नहीं किया है। और कर्नाटक भर के गरीब भाइयों को सारा योजनाओं का फायदा लगभग मेरे पास लंबी सूची है, 3.5 करोड़ लाभार्थी कर्नाटक में अलग अलग लाभ के लिए केंद्र सरकार से फायदा प्राप्त करें। किसी को घर मिला, किसी को गैस मिला, किसी को टॉयलेट मिला, किसी को पानी मिला, किसी को अनाज मिला, किसी किसान को 6,000 रुपया मिला, किसी को स्वास्थ्य का बीमा मिला। ये सारे काम नरेंद्र मोदी जी ने किए। अंत में मैं इतना ही कहना चाहता हूं, एक कार्यकर्ता सम्मेलन है भाई, हम सब ने घर घर नरेंद्र मोदी बनकर जाना है। नरेंद्र मोदी का संदेश, नरेंद्र मोदी जी ने किए हुए काम और कांग्रेस की निकम्मा परफॉर्मेंस हर व्यक्ति को बतानी है। हर बूथ में मोदी बनकर कार्यकर्ता ने स्वयं जाना है। मुझे बताइए भाई, चुनाव तक हर मतदाता का हम संपर्क करेंगे क्या? जोर से बोलो भाई, करेंगे क्या? 28 की 28 सीटें एनडीए की जिताएंगे क्या?
मोदी जी को फिर से प्रधानमंत्री बनाएंगे क्या? 400 पार कराएंगे क्या? महान भारत बनाएंगे क्या? तो मेरे साथ दोनों हाथ उठाइए, उठाइए दोनों हाथ और प्रचंड आवाज से बोलिए, भारत माता की वंदे वंदे वंदे, जय श्री राम, जय जय श्री राम। ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತ ಕೇಂದ್ರ ಗೃಹ ಸಚಿವರು ಉಕ್ಕಿನ ಮನುಷ್ಯರಾದ ಅಮಿತ್ ಶಾ ಜಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆ ನಮ್ಮ ಕೇಂದ್ರ ಜಿಲ್ಲೆಯ ಅಧ್ಯಕ್ಷರಾದ ಸಪ್ತಗಿರಿ ಗೌಡರು ನಡೆಸ್ಕೊಡ್ಬೇಕಂತ ಕೇಳ್ಕೊಂತೀನಿ. ಆರ್ಟಿಕಲ್ 370ಯ ನಿರ್ಮಾಣವನ್ನ ಮಾಡಿ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿರವರ ಕನಸನ್ನ ನನಸು ಮಾಡಿದಂತ ಭಾರತದ ಉಕ್ಕಿನ ಮನುಷ್ಯ ಶ್ರೀ ಅಮಿತ್ ಶಾ ಜಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ